ಹಾಯ್ ಹಲೋ ಸ್ಪರ್ಧಾ ಮಿತ್ರರೇ, ಎಲ್ಲರಿಗೂ ವೆಲ್ಕಮ್ ಟು ದಿ ಯುವರತ್ನ ಕರಿಯರ್ ಅಕಾಡೆಮಿಗೆ ಸ್ವಾಗತ. ನಾನು ನಿಮ್ಮ MK ಸರ್. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಕೇಂದ್ರ ಸರ್ಕಾರ ಹುದ್ದೆಗಳಿಗೆ ಸಂಬಂಧಿಸಿರ್ತಕ್ಕಂಥ SSC GD, SSC MTS, RPF, RRB NTPC ಹಾಗೆ ಎಲ್ಲ ಕೇಂದ್ರ ಸರ್ಕಾರದ ಸಂಬಂಧಿಸಿದ ಮಹತ್ವದ ಹುದ್ದೆಗಳಿಗೆ GK GS ಸಾಮಾನ್ಯ ವಿಡಿಯೋ ಭಾಗ ವಿಡಿಯೋ, ಈ ವಿಡಿಯೋ 3ನೇ ವಿಡಿಯೋ ಆಗಿರ್ತದೆ. ಇವತ್ತಿನಿಂದ ಆತ್ಮೀಯ ಸ್ಪರ್ಧಾರ್ಥಿಗಳೇ 1000 ಸರಣಿ ಒಂದು ಕ್ವಶನ್ ಸರಣಿ ವಿಡಿಯೋನ ನಾವು ನಿಮ್ಮೊಂದಿಗೆ ಈ ಒಂದು ಪ್ರಮುಖವಾಗಿರ್ತಕ್ಕಂಥ ತರಲಿದ್ದೇವೆ. ಸೊ ಈ ಒಂದು ವಿಡಿಯೋ ಮುಂಬರ್ತಕ್ಕಂಥ ತಮ್ಮ ಎಲ್ಲ SSC GD ಹುದ್ದೆಗಳಾಗಿರಲಿ, MTS ಆಗಿರಲಿ, RPF ಆಗಿರಲಿ, RRB NTPC ಆಗಿರಲಿ, CHSL ಆಗಿರಲಿ, ಹೀಗೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಈ ವಿಡಿಯೋ ಅತ್ಯಂತ ಉಪಯುಕ್ತಕರ ಆಗ್ತದೆ ಅಂತ ಹೇಳುತ್ತಾ ಇವತ್ತಿನ ತರಗತಿಯನ್ನು ಆರಂಭ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಎಲ್ಲ ತರಗತಿ ವೀಕ್ಷಣೆ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ತರಗತಿಯನ್ನು ಆರಂಭ ಮಾಡ್ತಾ ಹೋಗ್ತೇನೆ. ಈಗ ಆಲ್ರೆಡಿ ಭಾಗ 1 ಭಾಗ 2 GK ಸರಣಿ ವಿಡಿಯೋನ ಪ್ಲೇ ಲಿಸ್ಟ್ನಲ್ಲಿ ಹಾಕಲಾಗ್ತದೆ. ಸೊ ಇನ್ನೂ ಯಾರು ವಿಡಿಯೋ ನೋಡಿಲ್ಲ ಅಂತ ಹೇಳಿದ ಸೊ ಪ್ಲೇ ಲಿಸ್ಟ್ನಲ್ಲಿ ಹೋಗ್ಬಿಟ್ಟು GK ಸರಣಿ ವಿಡಿಯೋನ ಆತ್ಮೀಯ ಸ್ಪರ್ಧಾರ್ಥಿಗಳು ವೀಕ್ಷಿಸುತ್ತಾ ಬನ್ನಿ. ಇವತ್ತಿನ ವಿಡಿಯೋ ಪಾರ್ಟ್ 3ನೇ ವಿಡಿಯೋ ಈ ವಿಡಿಯೋ ಆಗಿರ್ತದೆ. ಈ ವಿಡಿಯೋ ಅತ್ಯಂತ ಮಹತ್ವದ ಕ್ವಶನ್ಗಳನ್ನು ನಿಮ್ಮೊಂದಿಗೆ ಎಲ್ಲ GK ಸರಣಿ, ಹಿಸ್ಟ್ರಿ, ಜಿಯೋಗ್ರಫಿ, ಎಕನಾಮಿಕ್ಸು, IC, ಕರೆಂಟ್ ಅಫೇರ್ಸು ಹಲವಾರು ವಿಷಯಗಳ ಒಂದು ಈ ವಿಡಿಯೋ ಆಗಿರ್ತದೆ ಅಂತ ಹೇಳ್ತಾ ಮತ್ತೆ ಆಗ್ತಾಡ ನೇರವಾಗಿ ಕ್ವಶನನ್ನು ಆರಂಭ ಮಾಡೋಣ. ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಮೊದಲನೇ ಪ್ರಶ್ನೆಗೆ ಹೋಗೋಣ. ನಮ್ಮ ಮೊದಲನೇ ಪ್ರಶ್ನೆ ಹೀಗಿದೆ: 2024 G20 host country. Option A India, option B Brazil, option C ಇಂಡೋನೇಷಿಯಾ, ಆಪ್ಷನ್ ಡಿ ಅಮೇರಿಕಾ. ಓಕೆ, ಸೊ ಹಾಗಾದರೆ ನೋಡ್ತಾ ಹೋಗೋದಾದರೆ 2024 G20 ಸಮಾವೇಶ ಈ ವರ್ಷ ಎಲ್ಲಿ ಆಯೋಜನೆ ಮಾಡಲಾಗುತ್ತದೆ ಅಂತ ಪ್ರಶ್ನೆ ಇದೆ. ಆಯ್ಕೆ ಎ ಭಾರತ, ಆಯ್ಕೆ ಬಿ ಬ್ರೆಜಿಲ್, ಆಯ್ಕೆ ಸಿ ಇಂಡೋನೇಷಿಯಾ, ಆಯ್ಕೆ ಡಿ ಅಮೇರಿಕಾ. ನೀವು ಯಾವುದೇ ಒಂದು ಎಕ್ಸಾಮ್ನಾಗ ತೋರಿಸಿದರೆ ಕನಿಷ್ಠ ಪಕ್ಷ 5 ರಿಂದ 6 ಪ್ರಶ್ನೆಗಳು ಮಿನಿಮಮ್ ಸಂಘಟನೆಗಳ ಮೇಲೆ ಒಂದು ಪ್ರಶ್ನೆ ಕೇಳ್ತಾನೆ. ಅದು G20 ಅಂತ ಕೇಳಿರ್ಬೋದು, G7 ಕೇಳಿರ್ಬೋದು, UN ವಿಶ್ವಸಂಸ್ಥೆ ಬಗ್ಗೆ ಕೇಳಿರ್ಬೋದು, WTO ವ್ಯಾಪಾರ ಸಂಘಟನೆ ಬಗ್ಗೆ ಕೇಳಿರ್ಬೋದು, WHO ಆರೋಗ್ಯ ಸಂಸ್ಥೆ ಬಗ್ಗೆ ಕೇಳಿರ್ಬೋದು, ಯುನೆಸ್ಕೋ ಸಮಾವೇಶ ಬಗ್ಗೆ ಕೇಳಿರ್ಬೋದು. ಹಾಗಾಗಿ ಪ್ರತಿನಿತ್ಯ ತರಗತಿಯಲ್ಲಿ ಒಂದು ಸಂಘಟನೆಗಳ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಚರ್ಚೆ ಮಾಡ್ತಾ ಹೋಗೋಣ. ಬೇಗ ಬೇಗ ಕಾಮೆಂಟ್ ಮೂಲಕ ತಿಳಿಸ್ತಾ ಬನ್ನಿ. ಈ ವರ್ಷ 2024 G20 ಆಯೋಜನೆ ದೇಶ ಯಾವುದು ಅಂತಕ್ಕಂಥದ್ದು ಪ್ರಶ್ನೆ ಆಗಿದೆ. ಭಾಳಷ್ಟು ವಿದ್ಯಾರ್ಥಿಗಳು ಸರಿಯಾದ ಉತ್ತರವನ್ನು ನೀಡ್ತಾ ಬರ್ತಾ ಇದ್ದೀರಿ. ಹಾಗಾದರೆ ಸಂಪೂರ್ಣವಾಗಿರ್ತಕ್ಕಂಥ ನೋಡ್ತಾ ಹೋಗೋಣ. ಹಾಗಾದರೆ ಇಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳು ಬರ್ತೀನಿ, ನೋಡೋಣ, ಕಾಮೆಂಟ್ ಮೂಲಕ ತಿಳಿಸ್ತಾ ಬನ್ನಿ. ಹಾಗಾದರೆ ನೋಡ್ತಾ ಹೋದಾಗ ಆತ್ಮೀಯ ಸ್ಪರ್ಧಾರ್ಥಿಗಳೇ, ಓಕೆ ಹಾಗಾದರೆ G20 ಆರಂಭವಾದ ವರ್ಷ ಯಾವುದು ನೋಡೋಣ, ಕಾಮೆಂಟ್ ಮೂಲಕ ತಿಳಿಸ್ತಾ ಬನ್ನಿ. G20 ಪ್ರಮುಖವಾಗಿರ್ತಕ್ಕಂಥ ಆರಂಭವಾದ ವರ್ಷ ಯಾವುದು? ಹೌದಾ? G20 ಸ್ಟಾರ್ಟ್ ಆಗಿರ್ತಕ್ಕಂಥದ್ದು ಯಾವ ವರ್ಷ ಅಂತಕ್ಕಂಥದ್ದು ನಮ್ಮ ಮೊದಲನೇ ಪ್ರಶ್ನೆ. ಹಾಗಾದರೆ G20 ಮೊದಲೇ ಸಮಾವೇಶ ಎಲ್ಲಿ ಸೇರಿತ್ತು ಅಂತಕ್ಕಂಥದ್ದು ಪ್ರಶ್ನೆ ಕೇಳಿದಾನ. ಹಾಗಾದರೆ ಲಾಸ್ಟ್ ಟೈಮ್ 2023 G20 ಆಯೋಜನೆ ದೇಶ ಯಾವುದು? ಹೌದಾ? ಎಷ್ಟನೇ ಆವೃತ್ತಿ? ಸಂಪೂರ್ಣವಾಗಿರ್ತಕ್ಕಂಥದ್ದು ನೋಡ್ತಾ ಹೋಗೋಣ. ಹಾಗಾದರೆ ಮೊದಲು ಈ ಪ್ರಶ್ನೆಗೆ ಉತ್ತರವನ್ನು ತಿಳ್ಕೊಂಡ್ಬಿಡೋಣ. ಸರಿಯಾದ ಉತ್ತರ ಯಾವುದಂತ ಕೇಳಿದಾಗ ಬ್ರೆಜಿಲ್ ಅಂತಕ್ಕಂಥದ್ದು ಗೊತ್ತಿಲ್ಲ ಆತ್ಮೀಯ ಸ್ಪರ್ಧಾರ್ಥಿಗಳೇ. ಇದೇ ನವೆಂಬರ್ ತಿಂಗಳಿನಲ್ಲಿ ಪ್ರಮುಖವಾಗಿರ್ತಕ್ಕಂಥ ಈ ಒಂದು G20 ಸಮಾವೇಶವನ್ನು ಬ್ರೆಜಿಲ್ ದೇಶ ಆಯೋಜಿಸ್ತಿದೆ ಅಂತಕ್ಕಂಥದ್ದು ಗೊತ್ತಿರಲಿ. ಹಾಗಾದ್ರೆ ಏನು G20 ಅಂತ ಹೇಳಿದ್ರೆ ನೆನಪಿಟ್ಟುಕೊರಿ. G20 ಅಂತ ಹೇಳಿದ್ರೆ ವಿಶ್ವದ ಅಭಿವೃದ್ಧಿ ಹೊಂದಿದ ಮತ್ತು ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳ ಪ್ರಮುಖವಾಗಿರ್ತಕ್ಕಂಥ ಅತಿ ದೊಡ್ಡ ಆರ್ಥಿಕ ಸಂಘಟನೆ ಇವತ್ತು G20 ಸಂಘಟನೆ ಆಗಿದೆ. ಹಾಗಾದರೆ ಇಂತಹ ಒಂದು ಸಂಘಟನೆಯಲ್ಲಿ ಪ್ರಮುಖ ರಾಷ್ಟ್ರಗಳು ಯಾವ್ಯಾವುದು ಅಂತ ಕೇಳಿದಾಗ ಅಮೆರಿಕ ಇವತ್ತು G20 ಸದಸ್ಯ ರಾಷ್ಟ್ರ ಪಡೆದಿದೆ, ಭಾರತ G20 ಸದಸ್ಯ ರಾಷ್ಟ್ರ ಪಡೆದಿದೆ, ಚೀನಾ G20 ಸದಸ್ಯ ರಾಷ್ಟ್ರ ಪಡೆದಿದೆ, ರಷ್ಯಾ G20ಯ ಪ್ರಮುಖವಾಗಿರ್ತಕ್ಕಂಥ ಸದಸ್ಯ ರಾಷ್ಟ್ರವನ್ನು ಪಡೆದಿದೆ ಅಂತಕ್ಕಂಥದ್ದು ಗೊತ್ತಿರಲಿ. ಹಾಗಾದರೆ ಈ ಒಂದು ಪ್ರಮುಖವಾಗಿರ್ತಕ್ಕಂಥ G20 ಒಳಗೆ ಎಷ್ಟು ರಾಷ್ಟ್ರಗಳದಾವ ನೋಡೋಣ, ಕಾಮೆಂಟ್ ಮೂಲಕ ತಿಳಿಸ್ತಾ ಬನ್ನಿ. ಹಾಗಾದರೆ G20 ಅಂತಕ್ಕಂಥ ಅಂಶವನ್ನು ತಾವು ನೋಡ್ತಾ ಬಂದಾಗ ಆತ್ಮೀಯ ಸ್ಪರ್ಧಾರ್ಥಿಗಳೇ ಇಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಗೊತ್ತಿರಲಿ. ನೆನಪಿಟ್ಕೋಬೇಕಾಗ್ತದೆ. G20 ಒಳಗೆ 19 ದೇಶಗಳದಾವ, 2 ಸಂಘಟನೆಗಳದಾವ. ನೋಡಿ ಯಾವ್ಯಾವ ಸಂಘಟನೆಗಳು ಅಂತ ಹೇಳಿದ್ರೆ, ಒಂದು ಯುರೋಪ್ ಯೂನಿಯನ್ ಸಂಘಟನೆ ಇತ್ತು. ಇತ್ತೀಚೆಗೆ 2023 G20 ಸಮಾವೇಶ ಮುಖಾಂತರ ಮತ್ತೊಂದು ಸಂಘಟನೆ ಸೇರ್ಪಡೆಯಾಗಿದೆ, ಆಫ್ರಿಕನ್ ಯೂನಿಯನ್. ಹಾಗಾದರೆ G20 ಒಳಗೆ ಭಾಳ ಜನ G20 ಅಂದ ತಕ್ಷಣ 20 ದೇಶ ಅದಾವ ಅಂತ ಅನ್ಕೊಂತೀರಿ. ತಪ್ಪು ಇದು ಸಹ ಪ್ರಶ್ನೆ ರೈಸ್ ಆಗಿದೆ ಸ್ಟೇಟ್ಮೆಂಟ್ ವೈಸು. G20 ಒಳಗೆ 19 ದೇಶಗಳಿದಾವ, 2 ಸಂಘಟನೆಗಳಿದಾವ. ಆ 2 ಸಂಘಟನೆಗಳು ಅಂತ ಹೇಳಿದ್ರೆ ಒಂದು ಯುರೋಪ್ ಯೂನಿಯನ್ ಸಂಘಟನೆ, ಮತ್ತೊಂದು ಆಫ್ರಿಕನ್ ಯೂನಿಯನ್ ಸಂಘಟನೆ ಅಂತಕ್ಕಂಥದ್ದು ಗೊತ್ತಿರಲಿ. ಹಾಗಾದರೆ ಇನ್ನು G20 ಮೊದಲ ಸಮಾವೇಶ ಸೇರಿದ್ದು ಯಾವಾಗ ಅಂತ ಕೇಳಿದಾಗ 2008 ಸೇರಿತ್ತು. ಎಲ್ಲಿ ಅಂತ ಕೇಳಿದಾಗ ಅಮೇರಿಕದ ವಾಷಿಂಗ್ಟನ್ DC ಒಳಗೆ ಸೇರಿತ್ತು ಅಂತಕ್ಕಂಥದ್ದು ಗೊತ್ತಿರಲಿ. G20 ಸಮಾವೇಶ ಸೇರಿದ್ದು ಯಾವಾಗ ಅಂತ ಕೇಳಿದಾಗ 2008 ಮೊದಲನೇದು ಸಮಾವೇಶ ವಾಷಿಂಗ್ಟನ್ DC ಅಲ್ಲಿ ಸೇರಿತ್ತು. ಹಾಗಾದರೆ 2023 G20 ಅತ್ಯಂತ ಮಹತ್ವ ನಮ್ಗೆ. ಯಾಕಂತ ಕೇಳಿದಾಗ ಈ ಒಂದು ಸಮಾವೇಶವನ್ನು ಭಾರತದಲ್ಲಿ ಫಾರ್ ದ ಫಸ್ಟ್ ಟೈಮ್ ಆಯೋಜಿಸಲಾಗಿತ್ತು.
ಎಷ್ಟನೇ ಆವೃತ್ತಿ ಸರ್ ಅಂತ ಕೇಳಿದಾಗ 18ನೇ ಆವೃತ್ತಿಯ ಒಂದು ಸಮಾವೇಶ ಆಯೋಜಿಸಲಾಗಿತ್ತು. ಯಾವಾಗ ಸರ್ ಡೇಟ್ ಅಂತ ಕೇಳಿದಾಗ ಸೆಪ್ಟೆಂಬರ್ ಸರ್ ಪ್ರಮುಖವಾಗಿರ್ತಕ್ಕಂಥ 9/10/2023 ಭಾರತದ ನವದೆಹಲಿ ಒಳಗೆ ಭಾರತ ಮಂಟಪ ಅಂತಕ್ಕಂಥ ಸ್ಥಳದೊಳಗೆ ಆಯೋಜನೆ ಮಾಡಲಾಗಿತ್ತು. ಹಾಗಾದರೆ ಈ ಹಿಂದೆ ಹಲವಾರು SSC ಮೇಲೆ ಕ್ವಶನ್ ಪೇಪರ್ ಮೇಲೆ ಕ್ವಶನ್ಸ್ ಕೇಳಿದಾನ. ವಾಟ್ ಈಸ್ ದ ಥೀಮ್ ಆಫ್ G20 ಅಂತ ಕೇಳ್ಯಾನ. G20ಯ ಘೋಷವಾಕ್ಯ ಏನಂತ ಕೇಳ್ಯಾನ. ನೆನಪಿಟ್ಟುಕೊಳ್ಳಿ ಆತ್ಮಸ್ಪರ್ಧೆಗಳೇ, ವಸುದೈವ ಕುಟುಂಬಕಂ ಅಂತಕ್ಕಂಥದ್ದು ಗೊತ್ತಿರಲಿ. ವಸುದೈವ ಕುಟುಂಬಕಂ ಅಂತಕ್ಕಂಥದ್ದು ಗೊತ್ತಿರಬೇಕಾಗ್ತದ. ಎಸ್, ಹಾಗಾದರೆ ಇದನ್ನು ಕನ್ನಡದಾಗ ಏನಂತ ಕರಿತಾರೆ ಸರ್ ಅಂತ ಕೇಳಿದಾಗ, ಈ ವಸುದೈವ ಕುಟುಂಬಕಮನ್ನು ಎಲ್ಲಿಂದ ತೊಗೊಂಡಿವಿ ಸರ್ ಅಂತ ಕೇಳಿದಾಗ ಮಹಾ ಉಪನಿಷತ್ತಿನಿಂದ ಪಡೆದಿದ್ದೀವಿ ಅಂತಕ್ಕಂಥದ್ದು ಗೊತ್ತಿರಲಿ. ಹಾಗಾದರೆ ಸರ್ ಇದನ್ನು ಕನ್ನಡದಲ್ಲಿ ಏನಂತ ಕರಿತಾರೆ ಅಂತ ಕೇಳಿದಾಗ, ಒಂದು ಭೂಮಿ ಒಂದು ಕುಟುಂಬ, ಒಂದು ಭೂಮಿ ಸರ್ ಒಂದು ಕುಟುಂಬ ಒಂದು ಭವಿಷ್ಯ ಅಂತಕ್ಕಂಥದ್ದು ಗೊತ್ತಿರಬೇಕಾಗ್ತದೆ. ಹೌದಾ? ಎಸ್, ಒನ್ ಅರ್ತ್ ಒನ್ ಫ್ಯಾಮಿಲಿ ಒನ್ ಫ್ಯೂಚರ್ ಅಂತಕ್ಕಂಥದ್ದು ಇದರ ಘೋಷವಾಕ್ಯ. ಎಸ್, ಹಾಗಾದರೆ ಸರ ನೆಕ್ಸ್ಟ್ ನಾವು ನೋಡ್ತಾ ಬಂದಾಗ ಈ ಒಂದು G20 ಸಮಾವೇಶ ಭಾರತದ ಸರಿಸುಮಾರು 60 ಸ್ಥಳಗಳಲ್ಲಿ 200 ಸಭೆಯಾಗಿದೆ. ಕರ್ನಾಟಕದಲ್ಲಿ ಸಹ ಹಂಪಿ ಒಳಗೆ ಸರ ಪ್ರವಾಸೋದ್ಯಮ ಸಭೆ ಅಂತ ಆಗ್ತದೆ. ಸೊ ಈ ಸಭೆ ಒಳಗೆ ಹಂಪಿ ಒಳಗೆ ಸರ ಲಂಬಾಣಿ ಕಲೆಯನ್ನು ವಿಶ್ವ ಗಿನ್ನಿಸ್ ದಾಖಲೆಗೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಗೊತ್ತಿರಲಿ, ರೆಕಾರ್ಡ್ ಆಗಿದೆ. ಎಸ್, ಅದೇ ರೀತಿಯಾಗಿ ಸರ್ ನಾವು ನೋಡ್ತಾ ಬಂದಾಗ G20 ಲೋಗೋ ಏನಾಗಿತ್ತು ಸರ್ ಅಂತ ಕೇಳಿದಾಗ ಕಮಲ ಅಂತಕ್ಕಂಥದ್ದು ಗೊತ್ತಿರಲಿ. ಇದರ ಅಧ್ಯಕ್ಷರು ಯಾರಾಗಿದ್ರು ಅಂತ ಹೇಳಿದ್ರೆ ನರೇಂದ್ರ ಮೋದಿ ಅವರಾಗಿದ್ರು ಅಂತ ಗೊತ್ತಿರಲಿ. ಇನ್ನು G20 ಶೆರ್ಪಾ ಅಂತೇಳಿ ಯಾರನ್ನ ಕರಿತೀವಿ ಅಂತ ಹೇಳಿದ್ರೆ ಅಮಿತಾಬ್ ಕಾಂತ್ ಅವ್ರನ್ನ ಕರಿತೇವೆ ಅಂತಕ್ಕಂಥದ್ದು ಗೊತ್ತಿರಬೇಕಾಗ್ತದೆ. ಹಾಗಾಗಿ G20 ಅತ್ಯಂತ ಮಹತ್ವದ ಸಂಘಟನೆ ಅಂತಕ್ಕಂಥದ್ದು ಗೊತ್ತಿರಲಿ. ಹಾಗಾದ್ರೆ ಇಂಥ G20 ಸರ್ ಯಾವಾಗ ಸ್ಥಾಪನೆ ಆಗಿತ್ತು ಅಂತ ಕೇಳ್ತಾನೆ, 1999ಕ್ಕೆ G20 ಸ್ಥಾಪನೆ ಆಗ್ತದೆ. ಮೊದಲ ಸಮಾವೇಶ ಸೇರಿದ್ದು 2008ರಾಗ, 2023ರಾಗ ಭಾರತ. ಹಾಗಾದ್ರೆ ಈ ವರ್ಷ ಸರ್ ಎಷ್ಟನೇ ಆವೃತ್ತಿ? 19ನೇ ಆವೃತ್ತಿ 2024 ಸರ್ ಬ್ರೆಜಿಲ್ ಒಳಗೆ ನಡೀತಾ ಇದೆ ಅಂತಕ್ಕಂಥದ್ದು ಗೊತ್ತಿರಬೇಕಾಗ್ತದೆ. ಎಸ್, ಹಾಗಾದರೆ ಈ ಒಂದು G20 ನಡೆದ ನಂತರ ಮತ್ತೆ ಅದರ ಮೇಲೆ ಕರೆಂಟ್ ಅಫೇರ್ಸ್ ಮೇಲೆ ಮತ್ತೆ ನಾನು ಚರ್ಚೆ ಮಾಡ್ತಾ ಹೋಗ್ತೀನಿ ಅಂತ. ಎಸ್, ಹಾಗಾದರೆ ಈ ಒಂದು ಅಂಶವನ್ನು ತಾವು ನೆನಪಿಟ್ಕೋರಿ ಆತ್ಮಸ್ವಾರ್ಥಗಳೇ, ಏನಾದರೂ ಪ್ರಶ್ನೆ ಬರ್ಬೋದು. ಹಾಗಾಗಿ ಸರ್ ಇಲ್ಲಿ G20ಗೆ ಸಂಬಂಧಿಸಿರ್ತಕ್ಕಂಥ ಪ್ರಮುಖ ಮುಖ್ಯಾಂಶಗಳನ್ನು ತಾವು ನೋಟ್ ಮಾಡ್ಕೊತ ಬರ್ತೀರಿ ಅಂತ ಹೇಳುತ್ತಾ ಎಸ್ ನೇರವಾಗಿ ಸರ್ ಮತ್ತೊಂದು ಪ್ರಶ್ನೆಗೆ ಹೋಗೋಣ. ಎಸ್, ನಮ್ಮ ಮುಂದಿನ ಪ್ರಶ್ನೆ ಹೀಗಿದೆ ನೋಡಿ ಸರ್. ಎಸ್, ಹಾಂ ಸರ, ವಿಚ್ ಪಾರ್ಟ್? ಹೌದಾ ಸರ, ವಿಚ್ ಪಾರ್ಟ್? ಹೌದಾ ಸರ, ಅಥವಾ ಪಾರ್ಟ್ 2 ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ರೆಫರ್ಸ್ ಟು ದಿ, ಅಂದರೆ ಸರ್ ಏನಂತ ಕೇಳ್ತಿದ್ದಾನೆ ಅಂತ ಕೇಳಿದಾಗ ಭಾಗ 2 ಸಂವಿಧಾನದ ಯಾವ ಒಂದು ಪ್ರಮುಖವಾಗಿರ್ತಕ್ಕಂಥ ವಿಷಯಕ್ಕೆ ಸಂಬಂಧಿಸಿದೆ ಅಂತ ಕೇಳ್ತಾ ಇದ್ದಾನೆ. ಆಯ್ಕೆ ಎ ಸಿಟಿಜನ್ಶಿಪ್, ಆಪ್ಷನ್ ಬಿ ಫಂಡಮೆಂಟಲ್ ರೈಟ್ಸ್, ಆಪ್ಷನ್ ಸಿ ಸೆಂಟ್ರಲ್ ಗೌರ್ಮೆಂಟ್, ಆಪ್ಷನ್ ಡಿ ಪಂಚಾಯತ್. ಹಾಗಾದರೆ ಸರ್ ಸಂವಿಧಾನದ 2ನೇ ಭಾಗ ಯಾವುದರ ಬಗ್ಗೆ ತಿಳಿಸುತ್ತದೆ ಅಂತ ಇದೆ. ಆಯ್ಕೆ ಎ ಪೌರತ್ವ, ಆಯ್ಕೆ ಬಿ ಮೂಲಭೂತ ಹಕ್ಕುಗಳು, ಆಯ್ಕೆ ಸಿ ಕೇಂದ್ರ ಸರ್ಕಾರ, ಆಯ್ಕೆ ಡಿ ಪಂಚಾಯಿತಿ. ಹಾಗಾದರೆ ಸರ್ ಇಲ್ಲಿ ಸರ್ ಆ ಉತ್ತರ ಜೊತೆಗೆ ಬೇರೆ ಬೇರೆ ಯಾವ ಭಾಗಗಳು ಯಾವುದ್ಯಾವುದಕ್ಕೆ ಸಂಬಂಧಿಸಿದವೆ ಕಾಮೆಂಟ್ ಮೂಲಕ ತಿಳಿಸ್ತಾ ಬನ್ನಿ ವಿದ್ಯಾರ್ಥಿಗಳೇ. ಎಸ್, ಭಾಳಷ್ಟು ವಿದ್ಯಾರ್ಥಿಗಳನ್ನು ನೋಡ್ತಾ ಹೋಗೋದಾದರೆ ಎಸ್ ಸರ್ ಕಾಮೆಂಟ್ ಮೂಲಕ ತಿಳಿಸ್ತಾ ಬರ್ತಾ ಇದ್ದೀರಿ. ಓಕೆ, ಎಸ್, ಹಾಗಾದರೆ ನಾವು ನೋಡ್ತಾ ಹೋದಾಗ ಒನ್ ಆಫ್ ದಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅಂಶ ಅಂತಕ್ಕಂಥದ್ದು ಗೊತ್ತಿರಲಿ. ಎಸ್, ಹಾಗಾದರೆ ಸರ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗ್ತದ? ಹಾಗಾದರೆ ಇಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ಸರ್ ವಿಷಯಗಳು ಯಾವ್ಯಾವ ಭಾಗಕ್ಕೆ ಸಂಬಂಧಿಸಿದೆ ನೋಡೋಣ, ಕಾಮೆಂಟ್ ಮೂಲಕ ತಿಳಿಸ್ತಾ ಬನ್ನಿ. ಎಸ್, ಸಂವಿಧಾನದಲ್ಲಿ ಸರ್ ಪ್ರಸ್ತುತ ಎಷ್ಟು ಭಾಗಗಳಿದಾವೆ ಅಂದರೆ 25 ಭಾಗಗಳಿದಾವೆ. ಮೂಲ ಸಂವಿಧಾನದಲ್ಲಿ ಎಷ್ಟು ಭಾಗಗಳಿದ್ವು ಅಂದರೆ 22 ಭಾಗಗಳಿದ್ವು. ಅದರಲ್ಲಿ ಸರ್ ಭಾಗ 2 ಸರ್ ಯಾವುದಕ್ಕೆ ಸಂಬಂಧಿಸಿದೆ? ಪಾರ್ಟ್ 2 ಅಂತ ಕೇಳಿದಾಗ ಸಿಟಿಜನ್ಶಿಪ್. ಸರ್ ಭಾಗ 2 ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ರೆ ಪೌರತ್ವಕ್ಕೆ ಸಂಬಂಧಿಸಿದೆ ಅಂತಕ್ಕಂಥದ್ದು ಗೊತ್ತಿರಲಿ. ಎಸ್, ಹಾಗಾದರೆ ಸರ ಭಾರತ ಎಂಥ ಪೌರತ್ವ ಒಳಗೊಂಡಿದೆ ಅಂತ ಹೇಳಿದಾಗ ಏಕ ಪೌರತ್ವ ಒಳಗೊಂಡಿದೆ ಅಂತಕ್ಕಂಥದ್ದು ಗೊತ್ತಿರಲಿ. ಹಾಗಾದರೆ ಏಕ ಪೌರತ್ವವನ್ನು ನಾವು ಯಾವ ದೇಶದಿಂದ ಪಡೆದುಕೊಂಡಿವಿ ಅಂತ ಕೇಳಿದಾಗ ಬ್ರಿಟನ್ ದೇಶದಿಂದ ಪಡೆದುಕೊಂಡಿವಿ ಅಂತಕ್ಕಂಥದ್ದು ಗೊತ್ತಿರಲಿ. ಸರ್ ದ್ವಿಪೌರತ್ವ ಹೊಂದಿರುವ ದೇಶ ಯಾವುದು ಅಂತ ಕೇಳಿದ್ರೆ ಡ್ಯುಯಲ್ ಸಿಟಿಜನ್ಶಿಪ್ ಅಮೇರಿಕಾ ಅಂತಕ್ಕಂಥದ್ದು ಗೊತ್ತಿರಲಿ. ಎಸ್, ಎಲ್ಲಿಂದ ಎಲ್ಲಿವರೆಗೆ ಸರ್ ವಿಧಿಗಳು ಅಂತ ಕೇಳಿದಾಗ 5ರಿಂದ 11ರವರೆಗೆ ಇರತಕ್ಕಂಥ ವಿಧಿಗಳು ಸರ್ ಪೌರತ್ವದ ಬಗ್ಗೆ ತಿಳಿಸ್ತದೆ ಅಂತಕ್ಕಂಥದ್ದು ಗೊತ್ತಿರಲಿ. ಎಸ್, ಹಾಗಾದರೆ ಮೂಲಭೂತ ಹಕ್ಕುಗಳು ಸಂವಿಧಾನ ಎಷ್ಟನೇ ಭಾಗ ಅಂತ ಕೇಳ್ತಾನೆ ಆತ್ಮಸ್ವಾರ್ಥಿಗಳೇ, ನೆನಪಿಟ್ಟುಕೋರಿ ಸಂವಿಧಾನದ 3ನೇ ಭಾಗದಲ್ಲಿ ಸರ್ ಮೂಲಭೂತ ಹಕ್ಕುಗಳ ಬಗ್ಗೆ ನೋಡ್ತೇವೆ. ಇವತ್ತು ಪ್ರಮುಖವಾಗಿರ್ತಕ್ಕಂಥ 12ರಿಂದ 35 ವಿಧಿಗಳಿಗೂ. ಇನ್ನು ಕೇಂದ್ರ ಸರ್ಕಾರ ಸಂವಿಧಾನದ ಎಷ್ಟನೇ ಭಾಗ ಸರ್ ಅಂತ ಕೇಳ್ತಾನೆ? 5ನೇ ಭಾಗ ಕೇಂದ್ರ ಸರ್ಕಾರದ ಬಗ್ಗೆ ತಿಳಿಸ್ತದೆ ಅಂತಕ್ಕಂಥದ್ದು ಗೊತ್ತಿರಲಿ. ಇನ್ನು ಪಂಚಾಯಿತಿ ಎಷ್ಟನೇ ಭಾಗ ಅಂತ ಕೇಳ್ತಾನೆ? 9ನೇ ಭಾಗ ಅಂತಕ್ಕಂಥದ್ದು ಗೊತ್ತಿರಲಿ. 243A ಇಂದ ಓವರೆಗೂ ಅಂತಕ್ಕಂಥದ್ದು ಗೊತ್ತಿರಲಿ. ಇನ್ನು ಸಂವಿಧಾನದ ಅತ್ಯಂತ ದೊಡ್ಡ ವಿಧಿ ಎಂದು ಯಾವುದನ್ನು ಕರೀತಾರೆ ಅಂತ ಕೇಳ್ತಾನೆ? 243ನೇ ವಿಧಿ. ಯಾಕೆ ಸರ್ 243 ಸಂವಿಧಾನ ದೊಡ್ಡ ವಿಧಿ ಅಂತ ಕರೀತಾರೆ ಅಂತ ಹೇಳಿದ್ರೆ ಇದು ಪಂಚಾಯಿತಿ ಬಗ್ಗೆ ಹೇಳ್ತದೆ, ಇದು ಮುನ್ಸಿಪಾಲ್ಟಿ ಬಗ್ಗೆ ಹೇಳ್ತದೆ, ಇದು ಸಹಕಾರಿ ಸಂಘಗಳ ಬಗ್ಗೆ ಹೇಳ್ತದೆ. ಹಾಗಾಗಿ ಸಂವಿಧಾನದ ಅತ್ಯಂತ ದೊಡ್ಡ ವಿಧಿಯಿಂದ ಯಾವುದನ್ನು ಕರೀತಾರೆ ಸರ್ ಅಂತ ಕೇಳಿದಾಗ 243ನೇ ವಿಧಿಯನ್ನು ಕರೀತಾರೆ ಅಂತಕ್ಕಂಥದ್ದು ಗೊತ್ತಿರಬೇಕಾಗ್ತದೆ. ಎಸ್, ಸ್ವಲ್ಪ ಪೌರತ್ವದ ಬಗ್ಗೆ ನೋಡೋದಾದರೆ ಎಸ್ ಮತ್ತೊಂದಿಷ್ಟು ಸರ್ ಪೌರತ್ವ ಮೇಲೆ ಏನೇನು ಪ್ರಶ್ನೆ ಕೇಳಿದಾನ ಅಂತಕ್ಕಂಥದ್ದು ಗೊತ್ತಿರಲಿ. ನೋಡೋಣ, ಕಾಮೆಂಟ್ ಮೂಲಕ ತಿಳಿಸ್ತಾ ಬನ್ನಿ. ಸರ್
ಪೌರತ್ವ ಕಾಯ್ದೆ ಭಾರತದಲ್ಲಿ ಯಾವ ವರ್ಷ ಜಾರಿಗೊಳಿಸಲಾಯಿತು? ಪೌರತ್ವ ಕಾಯ್ದೆ ಭಾರತದಲ್ಲಿ ಯಾವ ವರ್ಷ ಜಾರಿಗೊಳಿಸಲಾಯಿತು? ಹಾಗಾದರೆ ಸರ್ ಭಾರತ ಸಂವಿಧಾನದಲ್ಲಿ ಇದುವರೆಗೂ ಪೌರತ್ವ ಕಾಯ್ದೆಗೆ ಎಷ್ಟು ಬಾರಿ ತಿದ್ದುಪಡಿ ಮಾಡಲಾಗಿದೆ? ಇತ್ತೀಚೆಗೆ ಪೌರತ್ವ ಕಾಯ್ದೆ ಸುದ್ದಿ ಒಳಗಿತ್ತು CAA ಹಂಗಂದ್ರೆ ಏನು ಅಂತಕ್ಕಂಥದ್ದು ನೋಡ್ತಾ ಬರೋಣ. ಎಸ್, ಪೌರತ್ವ ಕಾಯ್ದೆ ಭಾರತದಲ್ಲಿ ಪೌರತ್ವ ಕಾಯ್ದೆ ಬಂದಿದ್ದು ಯಾವ ವರ್ಷ ಸರ್ ಅಂತ ಕೇಳಿದಾಗ 1955ರಲ್ಲಿ ಸರ್ ಭಾರತೀಯ ಪೌರತ್ವ ಕಾಯ್ದೆ ಬರ್ತದೆ. ಒಂದನೇ ಪ್ರಶ್ನೆ. ಹಾಗಾದರೆ ಇದುವರೆಗೆ ಎಷ್ಟು ಬಾರಿ ಸರ್ ಪೌರತ್ವದ ಬಗ್ಗೆ ತಿದ್ದುಪಡಿ ಮಾಡಲಾಗಿದೆ ಅಂತ ಕೇಳ್ತಾನ? 6 ಬಾರಿ ಇದುವರೆಗೂ ತಿದ್ದುಪಡಿ ಮಾಡಲಾಗಿದೆ ಅಂತ ಗೊತ್ತಿರಲಿ. ಹಾಗಾದರೆ ಇತ್ತೀಚೆಗೆ ಪೌರತ್ವ ಸುದ್ದಿ ಒಳಗಿತ್ತು ಸರ್ ಯಾವುದಕ್ಕಂತ ಕೇಳಿದಾಗ CAA ಸುದ್ದಿ ಒಳಗಿತ್ತು. ಹೌದಾ? ಇತ್ತೀಚೆಗೆ ಏನು ಸರ್ CAA ಅಂತ ಹೇಳಿದ್ರೆ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್. ಹೌದಾ ಸರ್? ಪೌರತ್ವ ತಿದ್ದುಪಡಿ ಕಾಯ್ದೆ ಅಂತಕ್ಕಂಥದ್ದು ಕರಿತೀವಿ ಸರ್. ಇತ್ತೀಚೆಗೆ ಯಾವ ಬಂದಿತ್ತು ಅಂತ ಕೇಳಿದಾಗ 2019. ಸರ್ ಎಷ್ಟು ದೇಶಗಳು? 3 ದೇಶಗಳು. ಯಾವ್ಯಾವು ಸರ್? ಪಾಕಿಸ್ತಾನ, ಅಫ್ಘಾನಿಸ್ತಾನ, ಬಾಂಗ್ಲಾದೇಶ್. ಈ 3 ದೇಶಗಳು ಭಾಳ ಇಂಪಾರ್ಟೆಂಟ್. ಹೌ ಮೆನಿ ಕಂಟ್ರೀಸ್ ಇನ್ ಇನ್ಕ್ಲೂಡಿಂಗ್ CAA ಅಂತ ಕೇಳ್ತಾನೆ ಸರ್. ಎಷ್ಟು ಕಂಟ್ರಿಗಳು ಇವತ್ತು ಎಷ್ಟು ದೇಶಗಳು CAA ಸಂಬಂಧಿಸಿದ ಅಂತ ಹೇಳಿದ್ರೆ 3: ಪಾಕಿಸ್ತಾನ, ಅಫ್ಘಾನಿಸ್ತಾನ, ಬಾಂಗ್ಲಾದೇಶ. ಹಾಗಾದರೆ ಸರ್ ಈ 3 ದೇಶದಲ್ಲಿರ್ತಕ್ಕಂಥ 6 ಸಮುದಾಯಗಳು ಯಾವ್ಯಾವ ಅಂತ ಕೇಳಿದಾಗ ಇವತ್ತು ಬೌದ್ಧ ಆಗಿರಲಿ, ಸಿಖ್ ಆಗಿರಲಿ ಸರ್, ಪ್ರಮುಖವಾಗಿರ್ತಕ್ಕಂಥ ಹಿಂದೂ ಆಗಿರಲಿ, ಜೈನ್, ಈ ರೀತಿ ಇರ್ತಕ್ಕಂಥ ಈ 3 ದೇಶಗಳಲ್ಲಿ ಇವತ್ತು ಸರ್ ಪ್ರಮುಖವಾಗಿರ್ತಕ್ಕಂಥ ದೌರ್ಜನ್ಯಕ್ಕೊಳಗಾಗಿ ಅಥವಾ ಯಾವುದೇ ರೀತಿ ಗಲಭೆಗುಂಟಾಗಿ ಬಂದಿರತಕ್ಕಂಥ ಈ ಒಂದು ಸರ್ 3 ದೇಶಗಳಿಂದ ಬಂದಿರತಕ್ಕಂಥ ಈ 6 ಅಲ್ಪಸಂಖ್ಯಾತ ಸಮುದಾಯದವರಿಗೆ ಭಾರತದ ಪೌರತ್ವ ಕೊಡದೆ ಸರ್ CAA. ಯಾಕೆ ಸುದ್ದಿ ಒಳಗಿತ್ತು ಅಂತಕ್ಕಂಥದ್ದು ಕೇಳ್ತಾ ಬಂದಾಗ ಸರ್ ಇಲ್ಲಿ ಈ ದೇಶದಲ್ಲಿರ್ತಕ್ಕಂಥ ಬಂದಿರತಕ್ಕಂಥ ಮುಸ್ಲಿಂ ಕಮ್ಯುನಿಟಿಯನ್ನು ಹೊರಗಿಟ್ಟಿತ್ತು. ಸೊ ಅದಕ್ಕೋಸ್ಕರ ದೊಡ್ಡ ಮಟ್ಟಕ್ಕೆ ಚರ್ಚೆ ಆಯಿತು. ಸೊ ಹಾಗಾಗಿ ನಮ್ಮನ್ನು ಸಹ CAA ಸೇರಿಸಿ ಅಂತೇಳಿ ಈ ಕಮ್ಯುನಿಟಿ ಹೋರಾಟ ಮಾಡೋದಕ್ಕೋಸ್ಕರ ಸರ್ ಆಗಾಗ ಸುದ್ದಿ ಒಳಗಿತ್ತು. ಇತ್ತೀಚೆಗೆ 2024ರಲ್ಲಿ ಸರ್ ಈ 6 ಸಮುದಾಯದವರಿಗೆ ಇತ್ತೀಚೆಗೆ ಸರ್ ಏನಂತ ಕೇಳಿದಾಗ ಸರ್ ಈ ಒಂದು ಪೌರತ್ವವನ್ನು ನೀಡಲಾಯಿತು ಸರ್. ಈ ತಿದ್ದುಪಡಿ ಆಗಿದ್ದು 2019ರಾಗ, ಬಟ್ ಅವ್ರಿಗೆ ಪೌರತ್ವ ಕೊಟ್ಟಿದ್ದು 2024ರಾಗ. ಅದಕ್ಕೋಸ್ಕರ ಸುದ್ದಿ ಒಳಗಿತ್ತು. ಹಾಗಾಗಿ ಭಾರತ ಏಕ ಪೌರತ್ವವನ್ನು ಒಳಗೊಂಡಿದೆ. ಪೌರತ್ವ ಕಾಯ್ದೆ ಬಗ್ಗೆ ಗೊತ್ತಾಯಿತು, ಭಾಗದ ಬಗ್ಗೆ ಗೊತ್ತಾಯಿತು, ತಿದ್ದುಪಡಿ ಬಗ್ಗೆ ಗೊತ್ತಾಯಿತು. ಹಾಗಾಗಿ ಪೌರತ್ವದ ಮೇಲೆ ಏನೇ ಪ್ರಶ್ನೆ ಬಂದರೂ ಆತ್ಮಸ್ಪರ್ಧೆಗಳು ನೆನಪಿಟ್ಟುಕೋರಿ ಯಾವುದಾದ್ರೂ ಒಂದು ಸರಿ ಈ ಹಿಂದೆ ಪ್ರಶ್ನೆಯನ್ನು ಕೇಳ್ತಾ ಬಂದಿದ್ದಾನೆ. ಹಾಗಾಗಿ ಸರೌಂಡಿಂಗ್ ಎಲ್ಲ ಪ್ರಶ್ನೆಗಳನ್ನು ತಾವು ಲಿಸ್ಟನ್ನು ಮಾಡ್ತಾ ಬನ್ನಿ. ಯಾಕಂತ ಹೇಳಿದ್ರೆ ಯಾವುದಾದ್ರೂ ಪ್ರಶ್ನೆಯನ್ನು ಕೇಳ್ತಕ್ಕಂಥ ಸಾಧ್ಯತೆ ಇರ್ತದೆ. ಎಸ್, ಹಾಗಾದರೆ ಸರ್ ಇಷ್ಟು ಪೌರತ್ವ ಬಗ್ಗೆ ತಿಳ್ಕೊಳ್ತಾ ಮುಂದಿನ ಪ್ರಶ್ನೆಗೆ ಹೋಗೋಣ. ಎಸ್, ಮುಂದಿನ ಪ್ರಶ್ನೆ ಹೀಗಿದೆ. ಇನ್ ವಿಚ್ ಇಯರ್ ವಾಸ್ ನ್ಯಾಷನಲ್ ಡೆವಲಪ್ಮೆಂಟ್ ಬೋರ್ಡ್ ಎಸ್ಟಾಬ್ಲಿಷ್ಡ್? ಹೌದಾ ಸರ್? ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ಸರ್ ನ್ಯಾಷನಲ್ ಡೆವಲಪ್ಮೆಂಟ್ ಪ್ರಮುಖವಾಗಿರ್ತಕ್ಕಂಥ ಕೌನ್ಸಿಲ್ ಅಂತ ಕರಿತೀವಿ. ಆ್ಯಕ್ಚುಲಿ ಬೋರ್ಡ್ ಅಂತ ಅನ್ನೋಕ್ಕಿಂತ ಸರ್ ಇದು ಕೌನ್ಸಿಲ್ ಅಂತ ಆಗಬೇಕಾಗಿತ್ತು. ಹೌದಾ ಸರ್? ಪ್ರಮುಖವಾಗಿರ್ತಕ್ಕಂಥ ಕೌನ್ಸಿಲ್ ಅಂತಕ್ಕಂಥದ್ದು ಗೊತ್ತಿರಲಿ. ಹೌದಾ ಸರ್? ಆಪ್ಷನ್ A 1952, ಆಪ್ಷನ್ B 1988, ಆಪ್ಷನ್ C 1950, ಆಪ್ಷನ್ D 2015. ಓಕೆ ಸರ್, ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯನ್ನು ಯಾವ ವರ್ಷ ಸ್ಥಾಪಿಸಲಾಯಿತು ಅಂತ ಇದೆ. ಆಯ್ಕೆ A 1952 1952, ಆಯ್ಕೆ B 1988, ಆಯ್ಕೆ C 1950, ಆಯ್ಕೆ D 2015. ನೋಡೋಣ, ಕಾಮೆಂಟ್ ಮಾಡ್ತಿಸ್ತಾ ಬಂತಾ ಹೋಗಿ. ಎಸ್, ಹಾಗಾದರೆ ಸರ್ ನೆಕ್ಸ್ಟ್ ಏನಿದೆ ಅಂತಕ್ಕಂಥದ್ದು ನೋಡ್ತಾ ಬಂದಾಗ ಇಲ್ಲಿ ಕೆಲವು ಸಂಸ್ಥೆಗಳ ಬಗ್ಗೆ ಕೇಳ್ತಾನೆ. ಒಂದಿಷ್ಟು ಮಿನಿಮಮ್ ಅಂದರೂ ಸರ್ ತಮ್ಮ ಮುಂದೆ ನಾನು ಒಂದು ಕನಿಷ್ಠ 500 ಸಂಸ್ಥೆಗಳನ್ನಾದರೂ ಸಹ ಚರ್ಚೆಯನ್ನು ಮಾಡ್ತಾ ಹೋಗೋಣ ಅಂತ ತರಗತಿ ಒಳಗಡೆ. ಹೌದಾ? ಸೊ ಈಗ ಆಲ್ರೆಡಿ ಹಲವಾರು ಸಂಸ್ಥೆಗಳನ್ನು ಚರ್ಚೆ ಮಾಡ್ತಾ ಬಂದಿದ್ದೀನಿ ಭಾಗ 1, ಭಾಗ 2 ವಿಡಿಯೋದಲ್ಲಿ. ಈ ಭಾಗ 3ರಲ್ಲಿ ಸರ್ ಕೆಲವೊಂದಿಷ್ಟು ಸಂಸ್ಥೆಗಳ ಬಗ್ಗೆ ಕೇಳ್ತಾನೆ. ಏನು ಕೇಳ್ತಾನೆ ಅಂತ ಹೇಳಿದ್ರೆ ಆ ಸಂಸ್ಥೆ ಫುಲ್ ಫಾರ್ಮ್ ಕೇಳ್ತಾನೆ, ಆ ಸಂಸ್ಥೆ ಯಾವಾಗ ಸ್ಥಾಪನೆ ಆಗಿದೆ ಅಂತ ಕೇಳ್ತಾನೆ, ಅದರ ಕೇಂದ್ರ ಕಚೇರಿ ಕೇಳ್ತಾನೆ, ಅದರ ಪ್ರಸ್ತುತ ಮುಖ್ಯಸ್ಥರು ಕೇಳ್ತಾನೆ, ಅದರ ಕಾರ್ಯಗಳು ಏನಂತಕ್ಕಂಥದ್ದು ತಮ್ಗಳಿಗೆ ಗೊತ್ತಿರಬೇಕಾಗ್ತದೆ. ಯಾವುದೇ ಒಂದು ಆರ್ಗನೈಸೇಷನ್ ಹೋಗ್ತಿದೆ ಅಂತ ಹೇಳಿದ್ರೆ ಎಸ್ಟಾಬ್ಲಿಷ್ಮೆಂಟ್, ಹೆಡ್ ಕ್ವಾರ್ಟರ್, ಪ್ರೆಸೆಂಟ್ ಚೇರ್ಮನ್, ಹೌದಾ, ಅದರ ಫಂಕ್ಷನ್ಸ್ ಏನು ಅಂತಕ್ಕಂಥದ್ದು ತಮ್ಗಳಿಗೆ ಗೊತ್ತಿರಬೇಕಾಗ್ತದೆ. ಎಸ್, ಹಾಗಾದರೆ ಇಲ್ಲಿ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಅಂತಕ್ಕಂಥದ್ದು ಸ್ಥಾಪನೆ ಆಗಿದೆ ಯಾವಾಗ ಅಂತ ಕೇಳಿದಾಗ ಹೈಯೆಸ್ಟ್ ಬಾರಿ ಕೇಳೋಣ 1952 ಆಗಸ್ಟ್ 6 ಸರ್ 1952 ಆಗಸ್ಟ್ 6ಕ್ಕೆ ಇದು ಸ್ಥಾಪನೆ ಆಗ್ತದೆ. ಹಾಗಾದರೆ ಏನು ಕೆಲಸ ಮಾಡ್ತಿತ್ತು ಸರ್ ಇದು ಅಂತ ಕೇಳಿದಾಗ ಭಾರತದಲ್ಲಿ ಪಂಚವಾರ್ಷಿಕ ಯೋಜನೆಗಳಿಗೆ ಅನುಮೋದನೆ ಅಂತ ಹೇಳಿದ್ರೆ ಪರ್ಮಿಷನನ್ನು ನೀಡ್ತಕ್ಕಂಥ ಸಂಸ್ಥೆ ಯಾವುದು ಸರ್ ಅಂತ ಹೇಳಿದ್ರೆ ಸರ್ ಅದು NDC ಆಗಿತ್ತು, ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ. ಮತ್ತು ಯೋಜನಾ ಆಯೋಗ ಸರ್, ಮತ್ತು ಪಂಚವಾರ್ಷಿಕ ಯೋಜನೆ ಅಂತ ಓದಿದ್ವಲ್ಲ ಸರ್, ಭಾರತದಲ್ಲಿ ಪಂಚವಾರ್ಷಿಕ ಯೋಜನೆಗಳನ್ನು ಜಾರಿಗೆ ತರೋರು ಯಾರು ಅಂತ ಹೇಳಿದ್ರೆ ಯೋಜನಾ ಆಯೋಗ. ಬಟ್ ಅದಕ್ಕೆ ಪರ್ಮಿಷನ್ ಕೊಡೋರು ಯಾರು ಅಂತ ಹೇಳಿದ್ರೆ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ. ಸರ್ ಈಗ ಉದಾಹರಣೆಗೆ ನಾ ಯಾವುದೋ ಒಂದು ಕೋಚಿಂಗ್ ಸೆಂಟ್ರಿಗೆ ಹೋಗ್ತೀನಿ ಸರ್, ಅಲ್ಲಿ ಓದೋ ನಾನು ಸರ್, ಅಲ್ಲಿ ಎಫರ್ಟ್ ಹಾಕೋದು ನಾನು, ನೌಕರಿ ತೊಗೊಳೋದು ನಾನು, ಬಟ್ ಆದರೆ ನನ್ನ ಪರ್ಮಿಷನ್ ಕೊಡೋದು ಯಾರು? ನನ್ನ ಪೇರೆಂಟ್ಸು. ಹಂಗಂದ್ರೆ ಸರ್ ನನ್ನ ಪೇರೆಂಟ್ಸ್ ಅಂದರೆ ಯಾರು ಅಂತ ಹೇಳಿದ್ರೆ ಇಲ್ಲಿ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ, ನಾನು ಯಾರು ಅಂತ ಹೇಳಿದ್ರೆ ಯೋಜನಾ ಆಯೋಗ. ಅತಿ ಹೆಚ್ಚು ಕೆಲಸ ಮಾಡೋದು ಯೋಜನಾ ಆಯೋಗನ, ಬಟ್ ಆದರೆ ಪರ್ಮಿಷನ್ ಕೊಡೋದು ಯಾರು? ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ. ಹಾಗಾಗಿ ಭಾರತದಲ್ಲಿ ಪಂಚವಾರ್ಷಿಕ ಯೋಜನೆಗಳನ್ನು ಇವತ್ತು ಅನುಮೋದನೆ ನೀಡತಕ್ಕಂಥ ಸಂಸ್ಥೆ ಇದಾಗಿತ್ತು ಅಂತಕ್ಕಂಥದ್ದು ಗೊತ್ತಿರಲಿ. ಇದರ ಅಧ್ಯಕ್ಷರು ಯಾವತ್ತಿಗೆ ಯಾರು ಇರ್ತಿದ್ರು ಸರ್ ಅಂತ ಕೇಳಿದಾಗ ಪ್ರಧಾನಮಂತ್ರಿ ಅವರು ಇರ್ತಿದ್ರು ಅಂತಕ್ಕಂಥದ್ದು ಗೊತ್ತಿರಬೇಕಾಗ್ತದೆ. ಎಸ್, ಇದರ ಸದಸ್ಯ
ಸದಸ್ಯರು ಯಾರು ಇರ್ತಿದ್ರು ಸರ್ ಮೆಂಬರ್ಸ್ ಅಂತ ಕೇಳಿದಾಗ ಎಲ್ಲ ರಾಜ್ಯದ ಚೀಫ್ ಮಿನಿಸ್ಟರ್ಸ್ ಮತ್ತು ಸರ್ ಯೂನಿಯನ್ ಟೆರಿಟರಿ ಚೀಫ್ ಮಿನಿಸ್ಟರ್ ಪ್ಲಸ್ ಲೆಫ್ಟಿನೆಂಟ್ ಗವರ್ನರ್ಗಳು. ಹೌದಾ, ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಕೇಂದ್ರಾಡಳಿತ ಪ್ರದೇಶದ ಕೆಲವೊಂದು ಮುಖ್ಯಮಂತ್ರಿಗಳಾದ ದೆಹಲಿಗೆ, ಪಾಂಡಿಚೇರಿಗೆ, ಅದೇ ರೀತಿಯಾಗಿ ಲೆಫ್ಟಿನೆಂಟ್ ಗವರ್ನರ್ಗಳಿರ್ತಾರೆ, ಇವ್ರುಗಳು ಇದರ ಸದಸ್ಯರಾಗ್ತಾ ಇರ್ತಿದ್ರು ಅಂತಕ್ಕಂಥದ್ದು ಗೊತ್ತಿರಲಿ. ಎಸ್, ಹಾಗಾದರೆ ಇಂತಹ ಒಂದು ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಭಾರತದಲ್ಲಿ ಪಂಚವಾರ್ಷಿಕ ಯೋಜನೆಗಳು ಜಾರಿಗೆ ತರ್ತಕ್ಕಂಥ ಪ್ರಮುಖ ಸಂಸ್ಥೆ ಅಂತಕ್ಕಂಥದ್ದು ಆತ್ಮೀಯ ಗೊತ್ತಿರಬೇಕಾಗ್ತದೆ. ಎಸ್, ಹಾಗಾದರೆ ಇಲ್ಲಿ ಬೇರೆ ಬೇರೆ ಇದು ನೋಡೋಣ ಕಾಮೆಂಟ್ ಮುಗಿಸ್ತಾ ಬನ್ನಿ. ಹಾಗಾದರೆ ಸರ್ ಇಲ್ಲಿ ಬೇರೆ ಬೇರೆ ಸಂಸ್ಥೆಗಳು ಬೇರೆ ಬೇರೆ ವರ್ಷ ಸ್ಥಾಪನೆ. ಹಾಗಾದ್ರೆ ಭಾಳ ಸತಿ ಕೇಳ್ತಾನೆ ಸೆಬಿ ಸ್ಥಾಪನೆ ಆದ ವರ್ಷ ಯಾವುದು ನೋಡೋಣ, ಸೆಬಿ ಫುಲ್ ಫಾರ್ಮ್ ತಿಳಿಸ್ತಾ ಬನ್ನಿ. ಎಸ್, ಹಾಗಾದರೆ ಸರ್ ಭಾರತದಲ್ಲಿ ಯೋಜನಾ ಆಯೋಗ ಸ್ಥಾಪನೆ ಆಗಿದ್ದು ಯಾವಾಗ ಅಂತ ಕೇಳಿದಾಗ 1950 ಸರ್ ಮಾರ್ಚ್ 15 ಅಂತಕ್ಕಂಥದ್ದು ಗೊತ್ತಿರಲಿ. ಹಾಗಾದರೆ ಸರ್ ಭಾರತದಲ್ಲಿ ನೀತಿ ಆಯೋಗ ಸ್ಥಾಪನೆ ಆಗಿದ್ದು ಯಾವಾಗ ಅಂತ ಕೇಳ್ತಾನೆ 2015. ಭಾರತದಲ್ಲಿ NDC ಸ್ಥಾಪನೆ ಆಗಿದ್ದು ಯಾವಾಗ ಅಂತ ಕೇಳಿದಾಗ 1952. ನೋಡಿ 4 ಸಂಸ್ಥೆಗಳು ಗೊತ್ತಿರಬೇಕಾಗ್ತದೆ. ಸೊ ಒಂದೊಂದಾಗಿ ನೋಡ್ತಾ ನೋಡಿ, ನನಗೆ NDC ಬಗ್ಗೆ ಗೊತ್ತಾಯಿತು ಸರ್. ಹಾಗಾದರೆ ಸೆಬಿ ಬಗ್ಗೆ ನೋಡೋಣ. ಸೆಬಿ ಅಂತ ಹೇಳಿದ್ರೆ ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ 1988 ಸ್ಥಾಪನೆ ಆಗ್ತದೆ. ಇದು 1992 ಕಾಯ್ದೆ ಆಗ್ತದೆ. ಪ್ರಸ್ತುತ ಮುಖ್ಯಸ್ಥರು ಮಾಧವಿ ಸರ ಪುರಿ ಅಂತಕ್ಕಂಥದ್ದು ಗೊತ್ತಿರಲಿ. ಮಾಧವಿ ಪುರಿ ಬುಚ್ ಅಂತಕ್ಕಂಥವ್ರು ಪ್ರಸ್ತುತ ಇದರ ಮಹಿಳಾ ಮುಖ್ಯಸ್ಥರಿದ್ದಾರೆ ಅಂತಕ್ಕಂಥ ಗೊತ್ತಿರಲಿ. ದೇಶದ ಷೇರು ಮಾರುಕಟ್ಟೆ ನಿಯಂತ್ರಿಸ್ತಕ್ಕಂಥ ಸಂಸ್ಥೆ ಇವತ್ತು ಸೆಬಿ ಅಂತಕ್ಕಂಥದ್ದು ಗೊತ್ತಿರಬೇಕಾಗ್ತದೆ. ಇದರ ಕೇಂದ್ರ ಕಚೇರಿ ಮುಂಬೈದಲ್ಲಿದೆ ಅಂತಕ್ಕಂಥದ್ದು ಗೊತ್ತಿರಲಿ. ಎಸ್, ಅದೇ ರೀತಿಯಾಗಿ ಸರ್ ಇನ್ನು ಪ್ಲಾನಿಂಗ್ ಕಮಿಷನ್ ಯೋಜನಾ ಆಯೋಗ ಅಂತ ಕರಿತಾ ಹೋಗ್ತೀವಿ. ಯೋಜನಾ ಆಯೋಗ ಸ್ಥಾಪನೆ ಆಗಿದ್ದು 1950 ಮಾರ್ಚ್ 15 ಅಂತಕ್ಕಂಥದ್ದು ಗೊತ್ತಿರಲಿ. ಇವತ್ತು 2014 ಇದನ್ನು ರದ್ದು ಮಾಡಿ ಸರ್ 2015 ಜನವರಿ 1. ಹೌದಾ ಸರ್, ಏನಂತ ಸ್ಥಾಪನೆ ಮಾಡಿದ್ವಿ ಅಂತ ಕೇಳಿದಾಗ ನೀತಿ ಆಯೋಗ ಅಂತ ಸ್ಥಾಪನೆ ಮಾಡಿದ್ವಿ. ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅಂತಕ್ಕಂಥದ್ದು. ಎಸ್, ಹಾಗಾಗಿ ಈ 4 ಸಂಸ್ಥೆಗಳ ಬಗ್ಗೆ ಸರ್ ಈಗ ಗೊತ್ತಿರಲಿ. ಸ್ಥಾಪನೆಗಳ ಬಗ್ಗೆ ಗೊತ್ತಾಯಿತು, ಅವುಗಳ ಕೇಂದ್ರ ಕಚೇರಿಗಳಿಗೆ ಗೊತ್ತಾಯಿತು. ಹೌದಾ ಸರ್, ಇವತ್ತು ದೇಶದಲ್ಲಿ ನೀತಿ ಆಯೋಗದ ಇದರ ಅಧ್ಯಕ್ಷರು ಪ್ರಸ್ತುತ ನರೇಂದ್ರ ಮೋದಿ ಅವರಿದ್ದಾರೆ, ಉಪಾಧ್ಯಕ್ಷರು ಸುಮನ್ ಕೆ ಬೇರಿ ಅವರಿದ್ದಾರೆ ಸರ್, ಪ್ರಸ್ತುತ CEO BR ಸುಬ್ರಹ್ಮಣ್ಯಂ ಅವರಿದ್ದಾರೆ ಅಂತಕ್ಕಂಥದ್ದು ಗೊತ್ತಿರಲಿ. ಎಸ್, ಹಾಗಾದರೆ ನೇರವಾಗಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಎಸ್, ನಮ್ಮ ಮುಂದಿನ ಪ್ರಶ್ನೆ ಹೀಗಿದೆ. G7 ದೇಶಗಳ ಸಂಖ್ಯೆ ಎಷ್ಟು? G7ನಲ್ಲಿರುವ ದೇಶಗಳ ಸಂಖ್ಯೆ ಎಷ್ಟು? ಹೌದಾ, ನಂಬರ್ ಆಫ್ G7 ಕಂಟ್ರೀಸ್. ಆಪ್ಷನ್ ಎ 5 ಕಂಟ್ರೀಸ್, ಆಪ್ಷನ್ ಬಿ 6 ಕಂಟ್ರೀಸ್, ಆಪ್ಷನ್ ಸಿ 7 ಕಂಟ್ರೀಸ್, ಆಪ್ಷನ್ ಡಿ 8 ಕಂಟ್ರೀಸ್. G7ನಲ್ಲಿರುವ ದೇಶಗಳ ಸಂಖ್ಯೆ ಎಷ್ಟು ಅಂತ ಪ್ರಶ್ನೆ ಇದೆ. ಆಯ್ಕೆ ಎ 5 ದೇಶಗಳು, ಆಯ್ಕೆ ಬಿ 6 ದೇಶಗಳು, ಆಯ್ಕೆ ಸಿ 7 ದೇಶಗಳು, ಆಯ್ಕೆ ಡಿ 8 ದೇಶಗಳು. ಬೇಗ ಬೇಗ ಕಮೆಂಟ್ ಮೂಲಕ ತಿಳಿಸ್ತಾವನ್ನೇ ಆತ್ಮೀಯರೇ. ಸರ್ G7ನಲ್ಲಿರುವ ದೇಶಗಳ ಸಂಖ್ಯೆ ಎಷ್ಟು? ಹಾಗಾದರೆ ನೋಡೋಣ ಸರ್, G7 ಯಾವಾಗ ಸ್ಥಾಪನೆ ಆಗಿದೆ? ಹಾಗಾದರೆ ಸರ್ G7ನ 7 ದೇಶಗಳು ಯಾವ್ಯಾವು? ಹಾಗಾದರೆ ಸರ್ 2024ರಲ್ಲಿ G7 ಸಮಾವೇಶ ಎಲ್ಲಿ ಸೇರಿತು? ಹಾಗಾದರೆ ಸರ್ ಇಲ್ಲಿ G8 ಅಂತ ಆಗಿತ್ತೇನು? ಸಂಪೂರ್ಣವಾಗಿರ್ತಕ್ಕಂಥದ್ದು ನೋಡೋಣ. ಎಸ್, G7 ಅಂದ್ರೆ ಏನು ಸರ್? G7 ಅಂದ್ರೆ ಇಷ್ಟೇ ಸರ್. G20 ಅಂತ ಅಂದ್ರೆ ಏನು? ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳ 2 ಸಂಘಟನೆಗಳಿದಾವೆ. ಬಟ್ ಇಲ್ಲಿ ಹಂಗಲ್ಲ. G7 ಅಂದಾಗ ನೆನಪಿಟ್ಕೋರಿ, ಓನ್ಲಿ ಫಾರ್ ಡೆವಲಪ್ಡ್ ಕಂಟ್ರೀಸ್, ಅಭಿವೃದ್ಧಿ ಹೊಂದಿದ ದೇಶಗಳ ಸಂಘಟನೆಗೆ ಏನಂತ ಕರಿತೀವಿ ಸರ್ ಅಂತ ಹೇಳಿದ್ರೆ G7 ಅಂತ ಕರಿತಾ ಹೋಗ್ತೀವಿ. ಯಾವ್ಯಾವ ಇದಾವೆ ಸರ್ ಅಂತ ಕೇಳಿದಾಗ ಮೊದಲನೇದಾಗಿ ಅಮೇರಿಕಾ ಇದೆ ಸರ್, 2ನೇದಾಗಿ ಇಂಗ್ಲೆಂಡ್ ಇದೆ, 3ನೇದಾಗಿ ಫ್ರಾನ್ಸ್ ಇದೆ ಸರ್, 4ನೇದಾಗಿ ಜಪಾನ್ ಇದೆ, 5ನೇದಾಗಿ ಜರ್ಮನಿ ಇದೆ. ಹೌದಾ, ಜರ್ಮನಿ ಇದೆ ಸರ. ಅದೇ ರೀತಿಯಾಗಿ ಇಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ನೆಕ್ಸ್ಟು ಇಟಲಿ ಇದೆ, 6ನೇದಾಗಿ ಇಟಲಿ ಇದೆ ಸರ್. ಇನ್ನು 7ನೇದು ಯಾವುದು ಅಂತ ಕೇಳಿದಾಗ ಕೆನಡಾ ದೇಶ. ಹೌದಾ, ಎಸ್, ಅಮೇರಿಕಾ, ಇಂಗ್ಲೆಂಡ್, ಫ್ರಾನ್ಸ್, ಜಪಾನ್, ಜರ್ಮನಿ, ಇಟಲಿ, ಕೆನಡಾ ಅಂತಕ್ಕಂಥದ್ದು ಗೊತ್ತಿರಬೇಕಾಗ್ತದೆ. ಎಸ್, ಹಾಗಾದರೆ ಸರ್ 7 ಅಭಿವೃದ್ಧಿ ಹೊಂದಿದ ದೇಶಗಳ ಸಂಘಟನೆಗೆ G7 ಅಂತ ಕರಿತೀವಿ ಅಂತ ಗೊತ್ತಾಯಿತು. 7 ದೇಶಗಳು ಯಾವ ಅಂತ ಗೊತ್ತಾಯಿತು. ಇನ್ನು ಪ್ರಶ್ನೆ ಮತ್ತೆ ಮುಂದುವರಿತದೆ. ಹಾಗಾದರೆ 2024ರ G7 ಸಮಾವೇಶ ಎಲ್ಲಿ ನಡೆದಿದೆ ಸರ್ ಅಂತ ಕೇಳಿದಾಗ ಈ ವರ್ಷದ್ದು ಇಟಲಿಯಲ್ಲಿ ನಡೆದಿದೆ ಅಂತಕ್ಕಂಥದ್ದು ಗೊತ್ತಿರಲಿ. ಹಾಗಾದರೆ ಎಷ್ಟನೇ ಆವೃತ್ತಿ ಆಗಿದೆ ಸರ್ ಅಂತ ಕೇಳಿದಾಗ 50ನೇ ಎಡಿಷನ್ ಆಗಿತ್ತು ಅಂತಕ್ಕಂಥದ್ದು ಗೊತ್ತಿರಲಿ. ಹಾಗಾದರೆ ಸರ್ ಈ ವರ್ಷದ ಅಧ್ಯಕ್ಷರು ಯಾರು ವಹಿಸ್ಕೊಂಡಿದ್ರು ಸರ್ ಇದರ ಅಂತ ಕೇಳಿದಾಗ ಜಾರ್ಜಿಯಾ ಮೆಲೋನಿ ಅವರು G7 ಅಧ್ಯಕ್ಷತೆ ವಹಿಸ್ಕೊಂಡಿದ್ರು ಅಂತಕ್ಕಂಥದ್ದು ಗೊತ್ತಿರಲಿ. ಸರ್ ಅದು ಒಂದು ಸತಿ G8 ಆಗಿತ್ತು. ಹೌದಾ, ಯಾವಾಗ ಸರ್ ಅಂತ ಕೇಳಿದಾಗ 1997-98 ಸಂದರ್ಭದಲ್ಲಿ ರಷ್ಯಾ ಸೇರ್ಪಡೆ ಒಂದಿಗೆ ಸರ್ ಅದು G8 ಅಂತ ಆಗಿತ್ತು. ಸೊ ಮತ್ತೆ G7 ಅಂತ ಯಾವಾಗ ಆಯ್ತು ಸರ್ ಅಂತ ಕೇಳಿದಾಗ 2016ರಲ್ಲಿ ಸರ್ ಈ ಕ್ರಿಮಿಯಾ ದೇಶದ ಮೇಲೆ ದಾಳಿಯಿಂದ ರಷ್ಯಾ ಏನು ಮಾಡ್ತದೆ ಅಂತ ಕೇಳಿದಾಗ ಈ ಉಕ್ರೇನ್ ಸಣ್ಣ ಭಾಗವಾಗಿರ್ತಕ್ಕಂಥ ಕ್ರಿಮಿಯಾ ಮೇಲೆ ದಾಳಿ ಮಾಡ್ತದ. ಸೊ ಇದರಿಂದ
ಮುಂದೆ ಏನಾಗ್ತದೆ ಅಂತ ಕೇಳಿದಾಗ ಸರ್ ಇದರ ಮೇಲೆ ದಾಳಿ ನಡೆದಕ್ಕೋಸ್ಕರ ಇದನ್ನು ಹೊರ ಹಾಕ್ತಾರೆ. ಸೊ ಅದಕ್ಕೋಸ್ಕರ ಈಗ ಒಳ್ಳೆಯದು G7 ಆಗಿ ಮುಂದುವರಿತದೆ ಅಂತಕ್ಕಂಥದ್ದು ಗೊತ್ತಿರಬೇಕಾಗ್ತದೆ. ಎಸ್, ಇನ್ನು G7 ಸ್ಥಾಪನೆ ಮಾಡಿರ್ತಕ್ಕಂಥ 2 ಸಂಸ್ಥೆಗಳು ಯಾವ ಸರ್ ಅಂತ ಕೇಳಿದಾಗ ನೆನಪಿಟ್ಕೋರಿ, ಒಂದು FATF, ಮತ್ತೊಂದು G20 ಸರ್ ಪ್ರಾಯೋಜಕರು ಯಾರು ಅಂತ ಹೇಳಿದ್ರೆ G7 ಅಂತಕ್ಕಂಥದ್ದು ಗೊತ್ತಿರಲಿ. G7 ಸ್ಟಾರ್ಟ್ ಆಗಿದ್ದು 1999 ಅಂತ ಗೊತ್ತಾಯ್ತು. FATF ಅಂದ್ರೆ ಏನು ಸರ್? ಫೈನಾನ್ಷಿಯಲ್ ಆ್ಯಕ್ಷನ್ ಟಾಸ್ಕ್ ಫೋರ್ಸ್. ಫೈನಾನ್ಷಿಯಲ್ ಆ್ಯಕ್ಷನ್ ಟಾಸ್ಕ್ ಫೋರ್ಸ್ ಸರ್ ಜಾಗತಿಕ ಹಣಕಾಸು ಕಾರ್ಯಪಡೆ ಅಂತ ಕರಿತೀವಿ. ಇದು ಸರ್ ಜಗತ್ತಿನಲ್ಲಿ ಭಯೋತ್ಪಾದನೆಗೆ ವಿರುದ್ಧ, ಜಗತ್ತಿನಲ್ಲಿ ಭಯೋತ್ಪಾದನೆಗೆ ಹಣಕಾಸು ಕೊಡ್ತಕ್ಕಂಥ ಸಂಸ್ಥೆಗಳ ವಿರುದ್ಧ ಇವತ್ತು ಪ್ರಮುಖವಾಗಿರ್ತಕ್ಕಂಥ ನಿಯಂತ್ರಣ ಮಾಡ್ತಕ್ಕಂಥ ಸಂಘಟನೆ ಇವತ್ತು FATF ಆಗಿರ್ತದೆ. ಇಂಥ FATF ಸ್ಥಾಪನೆ ಆಗಿದ್ದು 1989ರಾಗ ಕೇಂದ್ರ ಕಚೇರಿ ಸರ್ ಪ್ಯಾರಿಸ್ನಾಗ ಇದೆ ಅಂತಕ್ಕಂಥದ್ದು ಗೊತ್ತಿರಲಿ. ಇದು ಸರ್ ಭಯೋತ್ಪಾದನಾ ಕಾವಲು ನಾಯಿ ಅಂತ ಕರೀತಾರೆ. ಜಾಗತಿಕ ಭಯೋತ್ಪಾದನಾ ಕಾವಲು ನಾಯಿ ಅಂತ ಯಾವ್ದನ್ನು ಕರೀತಾರೆ ಅಂದ್ರೆ FATF ಅನ್ನು ಕರೀತಾರೆ. ಇವತ್ತು ಆಲ್ರೆಡಿ ಪಾಕಿಸ್ತಾನ ಸರ್ ಇದ್ರಾಗ 2 ಲಿಸ್ಟ್ ಅದಾವೆ, ಗ್ರೇ ಲಿಸ್ಟು ಬ್ಲ್ಯಾಕ್ ಲಿಸ್ಟು. ಹೌದಾ, ಈಗ ಆಲ್ರೆಡಿ ಸರ್ ಪಾಕಿಸ್ತಾನವನ್ನು ಗ್ರೇ ಲಿಸ್ಟ್ನಾಗ ಹಾಕಿರ್ತೀವಿ, ನಾಳೆ ಬ್ಲ್ಯಾಕ್ ಲಿಸ್ಟ್ನಾಗ ಹಾಕಿದರೆ ಬೇರೆ ಯಾವುದೇ ದೇಶಗಳು ಆ ದೇಶಕ್ಕೆ ಸಹಾಯ ಮಾಡೋಂಗಿಲ್ಲ. ಸೊ ಅದಕ್ಕೋಸ್ಕರ ಈಗ ಉದ್ದೇಶ ಎಚ್ಚರಿಕೆ ಗಂಟೆ ಅಂತ ಕರಿತೀವಲ್ಲ, ಹಂಗೆ ಗ್ರೇ ಲಿಸ್ಟ್ ಕೊಟ್ಟೈತಿ. ಹೀಗಾಗಿ ಇವತ್ತು G7 ಅಂತಕ್ಕಂಥದ್ದು ಅದ್ಭುತವಾಗಿರ್ತಕ್ಕಂಥ ಸಂಘಟನೆ ಇದೆ. ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು G7 ಅತಿಥಿಯಾಗಿ ಇತ್ತೀಚೆಗೆ ಭಾಗವಹಿಸಿದ್ರು ಅಂತಕ್ಕಂಥದ್ದು ಗೊತ್ತಿರಲಿ, ಗೆಸ್ಟ್ ಆಗಿ. ಬಟ್ ಭಾರತ G7 ಸದಸ್ಯತ್ವವನ್ನು ಪಡೆದುಕೊಂಡಿಲ್ಲ ಅಂತಕ್ಕಂಥದ್ದು ಸಹ ತಮ್ಗಳಿಗೆ ಗೊತ್ತಿರಲಿ. ಇನ್ನು G7 ಸ್ಟಾರ್ಟ್ ಆಗಿದ್ದು ಸರ್ 1975ದಾಗ ಅಂತಕ್ಕಂಥದ್ದು ಗೊತ್ತಿರಲಿ. ಎಸ್, ಆಫ್ಟರ್ ಆರಂಭದಲ್ಲಿ ಅದು G6 ಅಂತ ಇತ್ತು. ನೆಕ್ಸ್ಟ್ ಕೆನಡಾದ ಸೇರ್ಪಡೆಯೊಂದಿಗೆ ಅದು G7 ಅಂತಾಗಿತ್ತು, G8 ಅಂತ ಆಯಿತು, ಮತ್ತೀಗ ಅದು G7 ಆಗಿ ಉಳಿದಿದೆ ಅಂತಕ್ಕಂಥದ್ದು ಸಹ ಗೊತ್ತಿರಲಿ. ಹಾಗಾಗಿ ಇದು ಸಂಪೂರ್ಣವಾಗಿರ್ತಕ್ಕಂಥ G7ಗೆ ಸಂಬಂಧಿಸಿರ್ತಕ್ಕಂಥ ಮಾಹಿತಿ. ಸ್ಥಾಪನೆ, ರಾಷ್ಟ್ರಗಳ ಸಂಖ್ಯೆ, 2024ರ ಸಮಾವೇಶ, ಯಾವ ರಾಷ್ಟ್ರಗಳು ಅಂತಕ್ಕಂಥದ್ದು ಪಟ್ಟಿ ಮಾಡ್ತಾ ಬನ್ನಿ. ಎಸ್, ಹಾಗಾದರೆ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಹೀಗಿದೆ. ಎಸ್, ಹಾಂ ಸರ, ಇಲ್ಲಿ ನೋಡಿ T20 ವರ್ಲ್ಡ್ ಕಪ್ 2024 ರನ್ನರ್ ಅಪ್ ಕಂಟ್ರಿ. ಹೌದಾ? ಸೊ ಆಪ್ಷನ್ ಎ ಇಂಡಿಯಾ, ಆಪ್ಷನ್ ಬಿ ಸೌತ್ ಆಫ್ರಿಕಾ, ಆಪ್ಷನ್ ಸಿ ಅಮೇರಿಕಾ, ಆಪ್ಷನ್ ಡಿ ಕೆನಡಾ. ಸರ್ T20 ವಿಶ್ವಕಪ್ 2024ರ ರನ್ನರ್ ಅಪ್ ಯಾರು? ಸರ್ ಯಾಕೆ ರನ್ನರ್ ಅಪ್ ಅಂತ ತೊಗೊಂಡೆ? ಸರ್ ವಿಜೇತ ಎಲ್ಲರಿಗೂ ಕೇಳ್ತಿದ್ರು, ಬಟ್ ನೆನಪಿಟ್ಕೋರಿ, ಇತ್ತೀಚೆಗೆ ರನ್ನರ್ ಅಪ್ ಮೇಲೆ ಕಳೆದ ಪ್ರಶ್ನೆಯನ್ನು ನೋಡ್ರಿ. ಸರ್ ರನ್ನರ್ ಅಪ್ ಮೇಲೆ ಕೇಳೋಣ, 3rd ಪ್ಲೇಸ್ ಯಾವ್ದು ಬಂದೈತೆ ಅಂತ ಕೇಳ್ತಾನೆ. ಹಾಗಾಗಿ ಸ್ವಲ್ಪ ಪ್ರಶ್ನೆಗಳನ್ನು ಒಳಗೋಗೋದ್ರಿಂದ ಸರ್ ನಮಗೆ ರನ್ನರ್ ಅಪ್ ಗೊತ್ತಿರಬೇಕಾಗ್ತದೆ. ನೋಡೋಣ ಅಂತ. ಹಾಗಾದ್ರೆ T20 ವಿಶ್ವಕಪ್ ಆಪ್ಷನ್ ಎ ಭಾರತ, ನೋಡೋಣ ಕಾಮೆಂಟ್ ಮುಗ್ತಿಸ್ತಾ ಬನ್ನಿ. ಆಪ್ಷನ್ ಬಿ ದಕ್ಷಿಣ ಆಫ್ರಿಕಾ, ಆಪ್ಷನ್ ಸಿ ಅಮೇರಿಕಾ, ಆಪ್ಷನ್ ಡಿ ಕೆನಡಾ. T20 ವಿಶ್ವಕಪ್ 2024ರ ರನ್ನರ್ ಅಪ್ ಯಾರು? ಎಸ್, ಹಾಗಾದರೆ T20 ವಿಶ್ವಕಪ್ ನೋಡೋಣ. ಸರ್ 2024ರದು ಯಾವ ದೇಶ ಆಯೋಜನೆ ಮಾಡಿತ್ತು? ಕಾಮೆಂಟ್ ಮುಗ್ತಿಸ್ತಾ ಬನ್ನಿ. ಹೌದಾ? ಸೊ ಒನ್ ಆಫ್ ದಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅಂಶ ಅಂತಕ್ಕಂಥದ್ದು ನೋಡ್ತಾ ಹೋಗೋಣಂತ. ಯಾವ ದೇಶ ಆಯೋಜನೆ ಮಾಡೋದಾಗಿತ್ತು? ಹಾಗಾದರೆ ಯಾವ ದೇಶ ವಿಜೇತವಾಗಿದೆ? ಹಾಗಾದರೆ ಯಾವ ದೇಶ ರನ್ನರ್ ಅಪ್ ಆಗಿದೆ? ಹಾಗಾದರೆ ಸರ್ T20 ವಿಶ್ವಕಪ್ ಆರಂಭವಾದದ್ದು ಯಾವ ವರ್ಷದಿಂದ? ಹಾಗಾದರೆ ಭಾರತ ಇದುವರೆಗೂ ಎಷ್ಟು ಬಾರಿ T20 ವಿಶ್ವಕಪ್ಪನ್ನು ಗೆದ್ದಿದೆ? ಹೌದಾ? ಎಸ್, ಹಾಗಾದರೆ T20 ವಿಶ್ವಕಪ್ ಅಂತಕ್ಕಂಥದ್ದು ನೋಡ್ತಾ ಬಂದಾಗ ಸೊ ಈ ಒನ್ ಆಫ್ ದಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 2024ರ ಆಯೋಜನೆ ದೇಶ ಯಾವುದಂತ ಕೇಳಿದಾಗ ಅಮೇರಿಕಾ ಮತ್ತು ವೆಸ್ಟ್ ಇಂಡೀಸ್ನ ಸಂಯೋಗದಲ್ಲಿ ಸರ್ ಈ ಒಂದು T20 ವಿಶ್ವಕಪ್ಪನ್ನು 2024 ಆಯೋಜಿಸಲಾಗಿತ್ತು. ಎಸ್, ಹಾಗಾದರೆ ವಿಜೇತ ದೇಶ ಯಾವುದು ಸರ್ ಅಂತ ಕೇಳಿದಾಗ ಭಾರತ ಅಂತಕ್ಕಂಥದ್ದು ಗೊತ್ತಿರಲಿ. ರನ್ನರ್ ಅಪ್ ಯಾರು ಅಂತ ಕೇಳಿದಾಗ ಸರ್ ದಕ್ಷಿಣ ಆಫ್ರಿಕಾ. ಹಾಗಾದರೆ ಸರಿಯಾದ ಉತ್ತರ ಯಾವುದಾಗ್ತದೆ ಅಂತ ಕೇಳಿದಾಗ ದಕ್ಷಿಣ ಆಫ್ರಿಕಾ ಸರ್ ರನ್ನರ್ ಅಪ್ ಸ್ಥಾನ ಪಡೆದಿದೆ ಅಂತಕ್ಕಂಥದ್ದು ಗೊತ್ತಿರಬೇಕಾಗ್ತದೆ. ಎಸ್, ಇನ್ನು ಸರ್ ಈ ಒಂದು T20 ವಿಶ್ವಕಪ್ ಸ್ಟಾರ್ಟ್ ಆಗಿದ್ದು ಯಾವ ವರ್ಷ ಅಂತ ಕೇಳಿದಾಗ 2007ರಲ್ಲಿ ಅಂತ ಗೊತ್ತಿರಲಿ. ಹಾಗಾದರೆ ಭಾರತ ಎಷ್ಟು ಬಾರಿ ಗೆದ್ದಿದೆ ಸರ್ T20 ವಿಶ್ವಕಪ್ ಅಂತ ಕೇಳಿದಾಗ 2 ಬಾರಿ ಗೆದ್ದಿದೆ. ಸರ್ ಒಂದು ಯಾವಾಗ ಅಂತ ಕೇಳಿದಾಗ 2007ರಲ್ಲಿ ಸ್ಟಾರ್ಟ್ ಆದಾಗೂ ಫಸ್ಟ್ ಇಂಡಿಯಾನೇ ಗೆದ್ದಿರ್ತಕ್ಕಂಥದ್ದು. ಅದಾದ ನಂತರ 2024ರಲ್ಲಿ ಸಹ ಇಂಡಿಯಾನೇ ಪಡೆದುಕೊಂಡಿದೆ. ಹಾಗಾಗಿ ಭಾರತ 2 ಬಾರಿ ವಿಶ್ವಕಪ್ಪನ್ನು T20 ವಿಶ್ವಕಪ್ಪನ್ನು ಗೆದ್ದಿದೆ. ಹಾಗಾದರೆ T20 ವಿಶ್ವಕಪ್ಗೆ ಏನು ವ್ಯತ್ಯಾಸ ಸರ್? ಹಾಗಾದರೆ ಇಲ್ಲಿ ಸ್ವಲ್ಪ ಕಂಪೇರ್ ಮಾಡಿಬಿಡಿ ಸರ್. ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ಇದು ಗೊತ್ತಿರಲಿ ಸರ್. ನಮ್ಗೆ ಆಯೋಜನೆ ಗೊತ್ತಾಯಿತು, ವಿಜೇತ, ರನ್ನರ್ ಅಪ್, ಇನ್ನು ಭಾರತದ T20 ವಿಶ್ವಕಪ್. ಹಾಗಾದರೆ ಸರ್ ಲಾಸ್ಟ್ ಟೈಮ್ ವಿಶ್ವಕಪ್ ಆಯೋಜಿಸಿತ್ತು ಯಾವ ದೇಶ? ನೋಡೋಣ ಕಾಮೆಂಟ್ ಮುಗ್ತಿಸ್ತಾ ಬನ್ನಿ. ಎಷ್ಟನೇ ಆವೃತ್ತಿ? ಯಾರು ಸರ್ 2023ರ ವಿಶ್ವಕಪ್ ವಿಜೇತ ದೇಶ? ಯಾರು ರನ್ನರ್ ಅಪ್ ದೇಶ? ಭಾರತ ಎಷ್ಟು ಬಾರಿ ವಿಶ್ವಕಪ್ಪನ್ನು ಗೆದ್ದಿದೆ? ನೋಡಿ T20 ವಿಶ್ವಕಪ್ ಬೇರೆ, ವಿಶ್ವಕಪ್ ಬೇರೆ. ಹೌದಾ? ಎಸ್, ಹಾಗಾದರೆ ಸ್ವಲ್ಪ ವಿಶ್ವಕಪ್ ಬಗ್ಗೆ ಇಲ್ಲೇ ನೋಡಿಬಿಡೋಣ ಅಂತ. ವರ್ಲ್ಡ್ ಕಪ್ ಅಂತಕ್ಕಂಥದ್ದು ವಿಶ್ವಕಪ್ಪು. ಎಸ್, 2023ರಲ್ಲಿ ವಿಶ್ವಕಪ್ಪನ್ನು ಆಯೋಜಿಸಲಾಗಿತ್ತು. ಆಯೋಜನೆ ದೇಶ ಯಾವುದು ಅಂತ ಕೇಳಿದಾಗ ಭಾರತ ಸರ್. ಹೌದಾ? ಭಾರತ ಆಯೋಜಿಸಿತ್ತು. ಎಷ್ಟನೇ ಆವೃತ್ತಿ ಸರ್? ಎಷ್ಟನೇ ಆವೃತ್ತಿ ಭಾರತದಲ್ಲಿ ಆಯೋಜಿಸಲಾಗಿತ್ತು ಅಂತ ಕೇಳ್ತಾನೆ. ಯಾವ ದೇಶ ವಿಜೇತವಾಯಿತು ಅಂತ ಕೇಳ್ತಾನೆ. ಯಾವ ದೇಶ ರನ್ನರ್ ಅಪ್ ಆಗಿದೆ ಅಂತ ಕೇಳ್ತಾನೆ. ನೋಡಿ T20 ವರ್ಲ್ಡ್ ಕಪ್ 2 ಇಲ್ಲೇ ಗೊತ್ತಿರಲಿ ನಿಮ್ಗೆ. ಎಸ್, ಹಾಗಾದರೆ ಸರ್ ಎಷ್ಟನೇ ಆವೃತ್ತಿ ಅಂತ ಕೇಳಿದಾಗ 13ನೇ ಆವೃತ್ತಿಯ ವರ್ಲ್ಡ್ ಕಪ್ಪನ್ನು ಆಯೋಜಿಸಲಾಗಿತ್ತು. ಯಾವ ದೇಶ ಸರ್ ವಿಜೇತ ಆಯಿತು ಅಂತ ಕೇಳಿದಾಗ ಇಲ್ಲಿ ಪ್ರಮುಖ
ಪ್ರಮುಖವಾಗಿರ್ತಕ್ಕಂಥದ್ದು ನೆನಪಿಟ್ಟುಕೊರಿ ಸರ್. ಆಸ್ಟ್ರೇಲಿಯಾ ಯಾವ ದೇಶ ಸರ? ಆಸ್ಟ್ರೇಲಿಯಾ ವಿಜೇತ ಆಯಿತು ಸರ. 6 ಬಾರಿ ಗೆಲ್ಲೋದ್ರ ಮುಖಾಂತರ ಇದು 6ನೇ ಬಾರಿ ಅವರಿಗೆ. ಸೊ ಅತಿ ಹೆಚ್ಚು ವರ್ಲ್ಡ್ ಕಪ್ ಗೆದ್ದಿರ್ತಕ್ಕಂಥ ದೇಶ ಆಸ್ಟ್ರೇಲಿಯಾ ಆಗ್ತದೆ ಅಂತಕ್ಕಂಥದ್ದು ಗೊತ್ತಿರಲಿ. ಇನ್ನು ರನ್ನರ್ ಅಪ್ ಸರ ಭಾರತದಲ್ಲಿ ಆಯೋಜಿಸಿತ್ತು, ಭಾರತ ರನ್ನರ್ ಅಪ್ ಆಯಿತು ಅಂತಕ್ಕಂಥದ್ದು ಗೊತ್ತಿರಲಿ. ಹಾಗಾದರೆ ಭಾರತ ಎಷ್ಟು ಬಾರಿ ವಿಶ್ವಕಪ್ ಗೆದ್ದಿದೆ ಅಂತ ಕೇಳಿದಾಗ 2 ಬಾರಿ ವಿಶ್ವಕಪ್ಪನ್ನು ಗೆದ್ದಿದೆ. ಒಂದು ಕಪಿಲ್ ದೇವ್ ಅವರ ನೇತೃತ್ವದಲ್ಲಿ, ಮತ್ತೊಂದು 2011ರಲ್ಲಿ ಮಹೇಂದ್ರ ಸಿಂಗ್ ಧೋನಿ ಅವರ ನೇತೃತ್ವದಲ್ಲಿ 2 ಬಾರಿ ವಿಶ್ವಕಪ್ಪನ್ನು ಗೆದ್ದಿದೆ. 2 ಬಾರಿ T20 ವಿಶ್ವಕಪ್ಪನ್ನು ಸಹ ಗೆದ್ದಿದೆ. ನೆನಪಿಟ್ಟುಕೊಳ್ಳಿ, 2 ಬಾರಿ T20, 2 ಬಾರಿ ವರ್ಲ್ಡ್ ಕಪ್. ಹಾಗಾಗಿ ಯಾವುದಾದ್ರು ಪ್ರಶ್ನೆಯನ್ನು ಕೇಳ್ಬೋದು. ಎಸ್, ಇವೆರಡನ್ನು ಆಯೋಜಿಸ್ತಕ್ಕಂಥ ಸಂಸ್ಥೆ ಯಾವುದು ಸರ್ ಅಂತ ಕೇಳಿದಾಗ ICC ಬಗ್ಗೆ ನೋಡೋದಾದ್ರೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್. ಹಾಗಾದರೆ ಇದು ಸ್ಥಾಪನೆ ಆಗಿದ್ದು ಯಾವ ವರ್ಷ? ಇದರ ಪ್ರಸ್ತುತ ಮುಖ್ಯಸ್ಥರು ಯಾರಾದಾರ? ಇದರ ಕೇಂದ್ರ ಕಚೇರಿಯಲ್ಲಿದೆ. ಬೇಗ ಕಾಮೆಂಟ್ ಮುಗಿಸ್ತಾ ಬನ್ನಿ. ಎಸ್, ಹಾಗಾದರೆ ICC ಸ್ಥಾಪನೆ ಆಗಿರ್ತಕ್ಕಂಥದ್ದು ನೋಡ್ತಾ ಬಂದಾಗ ICC ಫುಲ್ ಫಾರ್ಮ್ ಕೇಳ್ತಾನೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್, ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿ ಅಂತ ಗೊತ್ತಿರಲಿ. ಎಸ್, ಇದು ಸ್ಥಾಪನೆ ಆಗಿದೆ ಯಾವಾಗ ಅಂತ ಕೇಳಿದಾಗ 1909ರಲ್ಲಿ ಸ್ಥಾಪನೆ ಆಗ್ತದೆ. ಎಸ್, ಇದರ ಕೇಂದ್ರ ಕಚೇರಿಯಲ್ಲಿದೆ ಸರ್ ಅಂತ ಕೇಳಿದಾಗ ದುಬೈದಲ್ಲಿದೆ. ಇದರ ಮುಖ್ಯಸ್ಥರಾಗಿ ಸರ್ ಭಾರತೀಯರ ಆಯ್ಕೆ ಆಗ್ಯಾರ. ಯಾರಪ್ಪ ಅಂತ ಕೇಳಿದಾಗ ಅಮಿತ್ ಶಾ ಅವರ ಮಗ ಜಯ ಶಾ ಅಂತಕ್ಕಂಥದ್ದು ಗೊತ್ತಿರಲಿ. ಇವತ್ತು ICC ದೊಡ್ಡ ಜವಾಬ್ದಾರಿ ಇದೆ. ವರ್ಲ್ಡ್ ಕಪ್ಪನ್ನು ನಡೆಸ್ತದೆ, T20 ವಿಶ್ವಕಪ್ಪನ್ನು ನಡೆಸ್ತದೆ, ಟೆಸ್ಟ್ ಸೀರೀಸನ್ನು ನಡೆಸ್ತದೆ. ಹೀಗೆ ಹಲವಾರು ಅತಿ ದೊಡ್ಡ ಕ್ರಿಕೆಟನ್ನು ಇವತ್ತು ಜಗತ್ತಿನಲ್ಲಿ ನಡೆಸ್ತಕ್ಕಂಥ ಸಂಸ್ಥೆ ICC ಆಗೋದ್ರಿಂದ ICC ಬಗ್ಗೆ ಗೊತ್ತಾಯಿತು, ವರ್ಲ್ಡ್ ಕಪ್ ಬಗ್ಗೆ ಗೊತ್ತಾಯಿತು, T20 ವಿಶ್ವಕಪ್ ಬಗ್ಗೆ ಗೊತ್ತಾಯಿತು. ಯಾವುದಾದ್ರು ಒಂದು ಪ್ರಶ್ನೆಯನ್ನು ಕೇಳ್ತಕ್ಕಂಥ ಸಾಧ್ಯತೆ ಇರ್ತದೆ. ಹಾಗಾಗಿ ನೋಟ್ ಮಾಡ್ಕೊತ ಬನ್ನಿ. ಎಸ್, ನೇರವಾಗಿ ಮುಂದಿನ ಪ್ರಶ್ನೆಗೋಣ. ಎಸ್, ಸ್ಪೋರ್ಟ್ಸ್ ರಿಲೇಟೆಡ್ ಆಗಿರ್ತಕ್ಕಂಥ ಒಂದು ಸ್ಕೀಮ್ ಇದೆ. ಇಯರ್ ಆಫ್ ಖೇಲೋ ಇಂಡಿಯಾ ಸ್ಕೀಮ್ ಸ್ಟಾರ್ಟೆಡ್ ಇನ್ ಇಂಡಿಯಾ. ಹೌದಾ ಸರ್? ಇಯರ್ ಆಫ್ ಖೇಲೋ ಇಂಡಿಯಾ ಸ್ಕೀಮ್ ಸ್ಟಾರ್ಟೆಡ್. ಆಪ್ಷನ್ ಎ 2018, ಆಪ್ಷನ್ ಬಿ 2019, ಆಪ್ಷನ್ ಸಿ 2020, ಆಪ್ಷನ್ ಡಿ 2024. ಹಾಗಾದರೆ ಬೇಗ ಕಾಮೆಂಟ್ ಮುಗಿಸ್ತಾ ಬನ್ನಿ ಆತ್ಮಸ್ವರ್ತಿಗಳೇ. ಎಸ್, ಖೇಲೋ ಇಂಡಿಯಾ ಯೋಜನೆಯನ್ನು ಭಾರತದಲ್ಲಿ ಆರಂಭಿಸಲಾದ ವರ್ಷ ಯಾವುದು? ಆಯ್ಕೆ ಎ 2018, ಆಯ್ಕೆ ಬಿ 2019, ಆಯ್ಕೆ ಸಿ 2020, ಆಯ್ಕೆ ಡಿ 2024. ಎಸ್, ಹಾಗಾದರೆ ಸರ್ ಖೇಲೋ ಇಂಡಿಯಾ ಅಂತಕ್ಕಂಥದ್ದು ನೆನಪಿಟ್ಟುಕೋರಿ. ಇವತ್ತು ಭಾರತದಲ್ಲಿ ಸರ್ ಕ್ರೀಡೆಯನ್ನು ಪ್ರೋತ್ಸಾಹಿಸಲಿಕ್ಕೋಸ್ಕರ ಭಾರತ ಸರ್ಕಾರ ಜಾರಿಗೊಳಿಸಿರ್ತಕ್ಕಂಥ ಒಂದು ಯೋಜನೆ ಅಂತಕ್ಕಂಥದ್ದು ಗೊತ್ತಿರಲಿ. ಎಸ್, ಹಾಗಾದರೆ ಖೇಲೋ ಇಂಡಿಯಾ ಸ್ಟಾರ್ಟ್ ಆಗಿರ್ತಕ್ಕಂಥ ವರ್ಷ ಯಾವುದು ಅಂತಕ್ಕಂಥದ್ದು ನೋಡ್ತಾ ಹೋಗೋಣ. ಎಸ್, ಹಾಗಾದರೆ ಸರ್ ಫಸ್ಟ್ ಎಡಿಷನನ್ನು ಎಲ್ಲಿ ಆಯೋಜಿಸಿದ್ರು? ಹಾಗಾದರೆ 2024ರಲ್ಲಿ ಇತ್ತೀಚೆಗೆ ಎಷ್ಟನೇ ಎಡಿಷನನ್ನು ಆಯೋಜಿಸಿದ್ರು? ಯಾವ ರಾಜ್ಯದಲ್ಲಿ? ಯಾವುದೇ ರೀತಿಯಾಗಿ ಅತಿ ಹೆಚ್ಚು ಪದಕ ಪಡೆದ ರಾಜ್ಯ ಯಾವುದು? ಕಾಮೆಂಟ್ ಮೂಲಕ ತಿಳಿಸ್ತಾ ಬನ್ನಿ. ಎಸ್, ಇವತ್ತು ಭಾರತದಲ್ಲಿ ಇದನ್ನು ಆಯೋಜನೆ ಮಾಡ್ತಕ್ಕಂಥ ಸಂಸ್ಥೆ ಸಾಯ್ ಅಂತೇಳಿ. ಸರ್ ವಾಟ್ ಇಸ್ ಸ್ಟ್ಯಾಂಡ್ಸ್ ಫಾರ್? SAI. ಓಕೆ, ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ, ಭಾರತೀಯ ಕ್ರೀಡಾ ಪ್ರಾಧಿಕಾರ ಅಂತಕ್ಕಂಥ ಒಂದು ಸಂಸ್ಥೆ ಇದನ್ನು ಆಯೋಜನೆ ಮಾಡ್ತಾ ಬರ್ತಾ ಇದೆ. ಖೇಲೋ ಇಂಡಿಯಾ ಅಂತೇಳಿ ಭಾರತದಲ್ಲಿ ಕ್ರೀಡೆಯನ್ನು ಪ್ರೋತ್ಸಾಹಿಸೋಸ್ಕರ ಕ್ರೀಡೆಗಳನ್ನು ಡೆವಲಪ್ಮೆಂಟ್ ಮಾಡ್ಬೇಕಂತೇಳಿ. ಎಸ್, ಖೇಲೋ ಇಂಡಿಯಾ ಅಂತಕ್ಕಂಥದ್ದು ಸರ್ ಸ್ಟಾರ್ಟ್ ಆಗಿದ್ದು ಮೊದಲ ಆವೃತ್ತಿ ಯಾವಾಗ ಅಂತ ಕೇಳಿದಾಗ ಸ್ಟಾರ್ಟ್ ಆಗಿದ್ದು 2018ರಲ್ಲಿ ಸರ್ ಫಸ್ಟ್ ಟೈಮ್ ಆಯೋಜನೆ ಮಾಡ್ತಾ ಬರ್ತದೆ ಅಂತಕ್ಕಂಥದ್ದು ಗೊತ್ತಿರಬೇಕಾಗ್ತದೆ. ಎಸ್, ಹಾಗಾದರೆ ಮೊದಲ ಬಾರಿಗೆ ಎಲ್ಲಿ ಅಂತೇಳಿ ಸರ್ ಇದು ಸಹ ಕಾಮೆಂಟ್ ಮುಗಿಸ್ತಾ ಬನ್ನಿ. ಓಕೆ, ಇನ್ನು 2024ರಲ್ಲಿ ಸರ್ 2024ರಲ್ಲಿ ಎಲ್ಲಿ ಅಂತ ಕೇಳಿದಾಗ ತಮಿಳುನಾಡು ರಾಜ್ಯದಲ್ಲಿ, ದಕ್ಷಿಣ ಭಾರತದಲ್ಲಿ ಫಸ್ಟ್ ಟೈಮ್ ಎಲ್ಲಿ ಅಂತ ಕೇಳ್ಬೋದು. ನಾಳೆ ತಮಿಳುನಾಡಿನಲ್ಲಿ ಆಯೋಜಿಸಲಾಗಿತ್ತು ಅಂತಕ್ಕಂಥದ್ದು ಗೊತ್ತಿರಲಿ. ಇದರ ಉದ್ಘಾಟಕರಾಗಿ ನರೇಂದ್ರ ಮೋದಿ ಅವರು ಆಗಮಿಸಿದ್ರು. ಇದರ ಉಸ್ತುವಾರಿಯನ್ನು ತಮಿಳುನಾಡಿನ ಇವತ್ತು ಪ್ರಸ್ತುತ ಉಪಮುಖ್ಯಮಂತ್ರಿ ಮತ್ತು ಕ್ರೀಡಾ ಸಚಿವರಾಗಿರ್ತಕ್ಕಂತಹ ಸರ್ ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ಉದಯ್ ಸ್ಟಾಲಿನ್. ಹೌದಾ, ಪ್ರಮುಖವಾಗಿರ್ತಕ್ಕಂಥ MK ಸ್ಟಾಲಿನ್ ಅವರ ಮಗ ಉದಯ್ ಸ್ಟಾಲಿನ್ ಅವರು ಪ್ರಮುಖವಾಗಿರ್ತಕ್ಕಂಥ ಅಧ್ಯಕ್ಷತೆ ವಹಿಸಿಕೊಂಡಿದ್ರು ಅಂತಕ್ಕಂಥದ್ದು ಗೊತ್ತಿರಲಿ. ಎಸ್, ಹಾಗಾದರೆ ಈ ಒಂದು ಪ್ರಮುಖವಾಗಿರ್ತಕ್ಕಂಥ ಅತಿ ಹೆಚ್ಚು ಪದಕ ಗೆದ್ದಿರೋ ರಾಜ್ಯ ಯಾವುದು ಸರ್ ಅಂತ ಹೇಳಿದಾಗ ಈ ಬಾರಿ ಮಹಾರಾಷ್ಟ್ರ ಅಂತಕ್ಕಂಥದ್ದು ಗೊತ್ತಿರಲಿ. ಹೌದಾ? ಎಸ್, ಹಾಗಾಗಿ ಇಲ್ಲಿ 2024ರಲ್ಲಿ 6ನೇ ಆವೃತ್ತಿಯನ್ನು ಆಯೋಜಿಸಲಾಗಿದೆ. ಇದುವರೆಗೆ ಎಷ್ಟು ಬಾರಿ 8ನೇ ಆವೃತ್ತಿ ನಡೆದವು ಸರ್ ಅಂತ ಹೇಳಿದ್ರೆ 6 ಆವೃತ್ತಿಗಳು ನಡೆದವು ಅಂತ ಗೊತ್ತಿರಲಿ. ಮೊದಲೇ ಆವೃತ್ತಿ ಸರ್ 2018ರಲ್ಲಿ, 2024ರಲ್ಲಿ 6ನೇ ಆವೃತ್ತಿ ಎಲ್ಲಿ ಅಂತಕ್ಕಂಥದ್ದು ಕೇಳಿದಾಗ ತಮಿಳುನಾಡು ಅಂತಕ್ಕಂಥದ್ದನ್ನ ನೋಟ್ ಮಾಡ್ಕೊತ ಬನ್ನಿ. ಮಹಾರಾಷ್ಟ್ರ ಸರ್ ಅತಿ ಹೆಚ್ಚು ಪದಕಗಳನ್ನು ಗೆದ್ದಿದೆ ಅಂತಕ್ಕಂಥದ್ದನ್ನ ತಿಳಿಸ್ತಾ ಬನ್ನಿ ಆತ್ಮಸ್ವರತೆಗಳೇ. ಎಸ್, ಹಾಗಾದರೆ ಇಲ್ಲಿ ಸ್ಪೋರ್ಟ್ಸ್ ಬಂದಾಗ ಭಾರತದಲ್ಲಿ ಒಂದು ಕಡೆ ಸ್ಪೋರ್ಟ್ಸ್ ಯೂನಿವರ್ಸಿಟಿ ಇದೆ. ಎಲ್ಲಿ ನೋಡೋಣ ಕಾಮೆಂಟ್ ಮೂಲಕ ತಿಳಿಸ್ತಾ ಬನ್ನಿ. ಎಸ್, ಭಾರತದಲ್ಲಿ ಸ್ಪೋರ್ಟ್ಸ್ ಯೂನಿವರ್ಸಿಟಿಯನ್ನು 2018ರಲ್ಲಿ ಹೌದಾ ಸರ್ ಮಣಿಪುರದ ಇಂಫಾಲದಲ್ಲಿ ಸ್ಥಾಪಿಸಲಾಗಿದೆ ಅಂತಕ್ಕಂಥದ್ದು ಗೊತ್ತಿರಲಿ. ಮಣಿಪುರದ ಇಂಫಾಲದಲ್ಲಿ ಇವತ್ತು ಸ್ಪೋರ್ಟ್ಸ್ ಯೂನಿವರ್ಸಿಟಿಯನ್ನು ಸ್ಥಾಪಿಸಲಾಗಿದೆ. ಇನ್ನು ಸ್ಪೋರ್ಟ್ಸ್ಗೆ ಸಂಬಂಧಿಸಿದಂಥ ಖೇಲೋ ಇಂಡಿಯಾ ಯೋಜನೆ ಅಂತೂ ಇದೆ. ಇನ್ನು ಲಾಸ್ಟ್ ಟೈಮ್ ಮೊನ್ನೆ ಭಾರತ ಒಲಿಂಪಿಕ್ಸ್ನಲ್ಲಿ 6 ಪದಕಗಳನ್ನು ಗೆದ್ದುಕೊಂಡು ಬಂದಿದೆ. ಹಾಗಾಗಿ ಈ ವರ್ಷದ ಸ್ಪೋರ್ಟ್ಸ್ಗಳು ಒಂದು ಕಡೆ ಪಟ್ಟಿಯನ್ನು ಮಾಡ್ತಾ ಹೋಗಿ T20 ವಿಶ್ವಕಪ್ಪು, IPL, WPL, 4 ಟೆನ್ನಿಸ್ ಗ್ರ್ಯಾಂಡ್ ಸ್ಲಾಮ್ ಟೂರ್ನಿಗಳು, ಅದರ ಜೊತೆಗೆ ಚೆಸ್ ಚಾಂಪಿಯನ್ಶಿಪ್ ಭಾರತ ಆಗಿದೆ. ಹೀಗೆ ಹಲವಾರು ಸ್ಪೋರ್ಟ್ಸ್ಗಳನ್ನು ಒಂದೇ ಕಡೆ ಲಿಸ್ಟ್ನಲ್ಲಿ ನೋಡ್ತಾ ಹೋಗಿ. ಯಾಕಂತ ಕೇಳಿದಾಗ ಸರ್ ಯಾವುದಾದ್ರೂ ಒಂದು ಪ್ರಶ್ನೆಯನ್ನು ಕೇಳ್ತಕ್ಕಂಥ ಸಾಧ್ಯತೆ ಇರ್ತದೆ. ಸೊ ಆ ನಿಟ್ಟಿನಲ್ಲಿ ಈ ಒಂದು ಅಂಶವನ್ನು ತಾವು ತಿಳ್ಕೊತ ಬನ್ನಿ ಅಂತ ಹೇಳುತ್ತಾ. ಎಸ್, ಹಾಗಾದರೆ ನೇರವಾಗಿ ಇದು ಕ್ರೀಡೆಗೆ ಸಂಬಂಧಿಸಿದಂಥ ಅಂಶ ಆಗಿತ್ತು ಅಂತ ಹೇಳುತ್ತಾ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಅವಾರ್ಡ್ಗೆ ಸಂಬಂಧಿಸಿದಂಥ ಪ್ರಶ್ನೆ ಇದೆ ನೋಡಿ. ಹೌದಾ, ನಂಬರ್ ಆಫ್ ಭಾರತ ರತ್ನ ಅವಾರ್ಡ್ 2024. ಆಪ್ಷನ್ ಎ 5,
ಆಪ್ಷನ್ ಬಿ 6, ಆಪ್ಷನ್ ಸಿ 8, ಆಪ್ಷನ್ ಡಿ 9. ಸರ 2024ರಲ್ಲಿ ಎಷ್ಟು ಜನರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಗಿದೆ? ಆಪ್ಷನ್ ಎ 5 ಜನ, ಆಪ್ಷನ್ ಬಿ 6 ಜನ, ಆಪ್ಷನ್ ಸಿ 8 ಜನ, ಆಪ್ಷನ್ ಡಿ 9 ಜನ. ಹಾಗಾದರೆ ಯಾರು ಎಷ್ಟನೆಷ್ಟು ಆವೃತ್ತಿ ಯಾರಿಗೆ ನೀಡಲಾಗಿದೆ ಈ ಬಾರಿ ಅಂತಕ್ಕಂಥದ್ದನ್ನ ತಿಳಿಸ್ತಾ ಬನ್ನಿ. ಎಸ್ ಸರ್, ಭಾರತ ರತ್ನ ಪ್ರಶಸ್ತಿ ನೋಡೋಣ. ಆರಂಭವಾದ ವರ್ಷ ಯಾವುದು? ಕಾಮೆಂಟ್ ಮೂಲಕ ತಿಳಿಸ್ತಾ ಬನ್ನಿ. ಆರಂಭವಾದ ವರ್ಷ ಯಾವುದು ಸರ? ಮೊದಲ ಬಾರಿಗೆ ಪಡೆದುಕೊಂಡ 3 ಯಾರು ವ್ಯಕ್ತಿಗಳು? ಒಬ್ಬರು, ಸೆಕೆಂಡ್ ಆ್ಯಂಡ್ ಥರ್ಡ್. ಹಾಗಾದರೆ ಸರ್ ಇದನ್ನು ಯಾರು ಶಿಫಾರಸು ಮಾಡ್ತಾರೆ? ಓಕೆ, ಎಸ್. ಹಾಗಾದರೆ ಯಾರು ಇದನ್ನು ಪ್ರದಾನ ಮಾಡ್ತಾರೆ? ನೋಡಿ, ಶಿಫಾರಸು ಮಾಡೋರು ಬೇರೆ, ಕೊಡೋರು ಬೇರೆ. ಎಸ್ ಸರ್, ಈ ಪ್ರಶಸ್ತಿನ 1954ರಲ್ಲಿ ನೀಡಲಾಗ್ತದೆ ಅಂತಕ್ಕಂಥದ್ದು ಗೊತ್ತಿರಬೇಕಾಗ್ತದೆ. ಹೌದಾ? ಸೊ ಫಸ್ಟ್ ಟೈಮ್ ಸರ್, ಪ್ರಮುಖವಾಗಿರ್ತಕ್ಕಂಥ ಅಂಶ ತಮ್ಗಳಿಗೆ ಇಲ್ಲಿ ಗೊತ್ತಿರಬೇಕಾಗ್ತದೆ. ಸೊ ಇಲ್ಲಿ ಸರ್ವಪಲ್ಲಿ ರಾಧಾಕೃಷ್ಣನ್, ಹೌದಾ? ಸೊ ಅದೇ ರೀತಿಯಾಗಿ ಸಿ ರಾಜಗೋಪಾಲ್ಚಾರಿ ಮತ್ತು ಪ್ರಮುಖವಾಗಿರ್ತಕ್ಕಂಥ ಸಿ ವಿ ರಾಮನ್ ಅವ್ರನ್ನ ನಾವು 1954ದಲ್ಲಿ ಫಸ್ಟ್ ಟೈಮ್ ನೋಡ್ತೀವಿ ಅಂತಕ್ಕಂಥದ್ದು ಗೊತ್ತಿರಲಿ. ಶಿಫಾರಸನ್ನು ಯಾರು ಮಾಡ್ತಾರೆ ಸರ್ ಅಂತ ಹೇಳಿದ್ರೆ ಪ್ರಧಾನಮಂತ್ರಿಯವರು ಇದನ್ನು ಶಿಫಾರಸು ಮಾಡ್ತಾರೆ. ಯಾರು ಪ್ರದಾನ ಮಾಡ್ತಾರೆ ಅಂತ ಹೇಳಿದ್ರೆ ಭಾರತದ ರಾಷ್ಟ್ರಪತಿಗಳು ಈ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾ ಹೋಗ್ತಾರೆ. ಹಾಗಾದ್ರೆ 5 ಜನ ಯಾರ್ಯಾರು ಸರ್ ಅಂತಕ್ಕಂಥದ್ದು ನೋಡ್ತಾ ಬಂದಾಗ ನೆನಪಿಟ್ಟುಕೋರಿ ಸರ್. ಮೊದಲೇದವರು ಕರ್ಪೂರಿ ಠಾಕೂರ್, ಬಿಹಾರ್ ರಾಜ್ಯದವರು, ಹಿಂದುಳಿದ ವರ್ಗಗಳ ನಾಯಕ ಅಂತೇಳಿ ಇವತ್ತು ನಾವು ಕರಿತಾ ಹೋಗ್ತೀವಿ. ಅವರ 100ನೇ ಶತಮಾನೋತ್ಸವದ ಅಂಗಪ್ರಯುಕ್ತವಾಗಿ ಅವರಿಗೆ ನೀಡಲಾಯಿತು. ಬಿಹಾರ್ ರಾಜ್ಯದಲ್ಲಿ ಹಿಂದುಳಿದ ವರ್ಗದ ಹೋರಾಟಗಾರ ಅಂತೇಳಿ ಕರಿತಾ ಹೋಗ್ತೀವಿ, ಕರ್ಪೂರಿ ಠಾಕೂರ್. ನೆಕ್ಸ್ಟ್ ಯಾರು ಅಂತ ಕೇಳಿದಾಗ LK ಅಡ್ವಾಣಿ, ಲಾಲಕೃಷ್ಣ ಅಡ್ವಾಣಿ ಅವರು ಅಂತೇಳಿ ಕರಿತಾ ಹೋಗ್ತೀವಿ. ಇವತ್ತು ಪ್ರಮುಖವಾಗಿರ್ತಕ್ಕಂಥ BJP ಪಕ್ಷದ ಸ್ಥಾಪಕರು, ಅದರ ಜೊತೆಗೆ RSSನ ಸ್ವಯಂ ಕಾರ್ಯಚಟುವಟಿಕೆಗಳಲ್ಲಿ ಹಲವಾರು ಪಾತ್ರಧಾರಾಗಿರ್ತಕ್ಕಂಥವ್ರು. ಅದರ ಜೊತೆಗೆ ಭಾರತದಲ್ಲಿ BJP ಪಕ್ಷವನ್ನು ಅಧಿಕಾರಕ್ಕೆ ತರಲಿ ಅತಿ ದೊಡ್ಡ ಪಾತ್ರವನ್ನು ನಿರ್ವಹಿಸಿದಂಥ LK ಅಡ್ವಾಣಿ ಅವರಿಗೆ ನೀಡಲಾಗಿದೆ. ಅದೇ ರೀತಿಯಾಗಿ ಇನ್ನು ಸರ್ ನೆಕ್ಸ್ಟ್ ನಾವು ನೋಡ್ತಾ ಬಂದಾಗ ದಕ್ಷಿಣ ಭಾರತದ ಚಾಣಕ್ಯ ಅಂತೇಳಿ ಕರಿತಾ ಹೋಗ್ತೀವಿ, PV ನರಸಿಂಹರಾವ್. ಇವತ್ತು ಭಾರತದ ಹೊಸ ಆರ್ಥಿಕತೆಗಳ ಪಿತಾಮಹ ಅಂತೇಳಿ ಕರಿತಾ ಹೋಗ್ತೀವಿ. ಹಲವಾರು ಈ ದೇಶದಲ್ಲಿ ಪಂಚಾಯತ್ ರಾಜ್ ಕಾಯ್ದೆಗಳು ಜಾರಿಗೊಳಿಸೋದಾಗಿರಲಿ, ಹಲವಾರು ದೊಡ್ಡ ಸಾಮಾಜಿಕ ಕಾರ್ಯಗಳನ್ನು ಮತ್ತು ದಕ್ಷಿಣ ಭಾರತದಿಂದ ಆಯ್ಕೆಯಾದ ಮೊದಲ ಪ್ರಧಾನಮಂತ್ರಿ PV ನರಸಿಂಹರಾವ್ ಅವರಿಗೆ ನೀಡಲಾಗಿದೆ. ಅದೇ ರೀತಿಯಾಗಿ ಸರ್ ನೆಕ್ಸ್ಟ್ ನಾವು 4ನೇದವ್ರು ಯಾರು ಅಂತಕ್ಕಂಥದ್ದು ನೋಡ್ತಾ ಬಂದಾಗ ಇಲ್ಲಿ ಸೊ ಪ್ರಮುಖವಾಗಿರ್ತಕ್ಕಂಥ ಅಂಶ ತಮ್ಗಳಿಗೆ ಗೊತ್ತಿರಬೇಕಾಗ್ತದೆ PV ನರಸಿಂಹರಾವ್ ಅವರ ನಂತರ ನೆಕ್ಸ್ಟ್ ಸರ್ ಇಲ್ಲಿ ಚೌಧರಿ ಚರಣ್ ಸಿಂಗ್, ರೈತರ ಚಾಂಪಿಯನ್ ಅಂತೇಳಿ ಕರಿತಾ ಹೋಗ್ತೀವಿ. ಇವರ ಜನ್ಮದಿನ ಡಿಸೆಂಬರ್ 23 ರೈತರ ದಿನ ಅಂತ ಆಚರಿಸ್ತೀವಿ. ಉತ್ತರ ಪ್ರದೇಶದ ರೈತರ ನಾಯಕ ಅಂತೇಳಿ ಚೌಧರಿ ಚರಣ್ ಸಿಂಗ್ ಅವರಿಗೆ ನೀಡಲಾಗಿದೆ. ಇನ್ನು ಸರ್ ನೆಕ್ಸ್ಟ್ ಯಾರು ಅಂತ ಕೇಳಿದಾಗ ಕೊನೆಯದಾಗಿ ಇವತ್ತು MS ಸ್ವಾಮಿನಾಥನ್ ಅವರಿಗೆ ನೀಡಲಾಗಿದೆ. ಇವರನ್ನು ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಅಂತೇಳಿ ನಾವು ಕರಿತಾ ಹೋಗ್ತೀವಿ. ಇವತ್ತು ಹಲವಾರು ಕೃಷಿ ಕ್ಷೇತ್ರದ ಚಟುವಟಿಕೆಗಳನ್ನು MS ಸ್ವಾಮಿನಾಥನ್ ಅವರು ಹಾಕ್ಕೊಂಡಿದ್ರು ಅಂತಕ್ಕಂಥದ್ದು ಗೊತ್ತಿರಬೇಕಾಗ್ತದೆ. ಇದಕ್ಕೋಸ್ಕರ ಈ ಒಂದು ನಿಟ್ಟಿನಲ್ಲಿ ಇವರಿಗೆ ಪ್ರದಾನ ಮಾಡಲಾಗಿದೆ. ಎಸ್, ಹಾಗಾದರೆ 5 ಜನರಿಗೆ ಈ ಬಾರಿ ಪುರಸ್ಕಾರ ನೀಡಲಾಗಿದೆ. ಇನ್ನು ಮೊದಲ ಬಾರಿಗೆ ಮಹಿಳೆ ಯಾರು ಪಡ್ಕೊಂಡ್ರೆ ಅಂತ ಹೇಳಿದ್ರೆ ಶ್ರೀಮತಿ ಇಂದಿರಾ ಗಾಂಧಿ ಅವ್ರು ಗೊತ್ತಿರಲಿ. ಇನ್ನು ಪ್ರಧಾನಮಂತ್ರಿ ಒಂದೇ ಕುಟುಂಬದವ್ರು ಪಡ್ಕೊಂಡ್ರೆ ಯಾರು ಅಂತ ಹೇಳಿದ್ರೆ ಜವಾಹರ್ಲಾಲ್ ನೆಹರು ಅವರು, ಸರ್ ಇಂದಿರಾ ಗಾಂಧಿ ಅವರು, ರಾಜೀವ್ ಗಾಂಧಿ ಅವರು 3 ಜನ ಪಡ್ಕೊಂಡ್ರೆ ಗೊತ್ತಿರಲಿ. ಮೊದಲ ಬಾರಿಗೆ ಮರಣೋತ್ತರವಾಗಿ ಪ್ರಶಸ್ತಿಯನ್ನು ಪಡೆದುಕೊಂಡವ್ರು ಯಾರು ಅಂತ ಹೇಳಿದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರೀಜಿ ಅವರು ಅಂತಕ್ಕಂಥ ಗೊತ್ತಿರಲಿ. ಈ ಪ್ರಶಸ್ತಿಯನ್ನು ಪಡೆದ ಅತಿ ಕಿರಿಯ ಆಟಗಾರ ಯಾರು ಅಂತ ಹೇಳಿದ್ರೆ ಅತಿ ಕಿರಿಯ ವ್ಯಕ್ತಿ ಸಚಿನ್ ತೆಂಡೂಲ್ಕರ್ ಅವರು ಅಂತಕ್ಕಂಥದ್ದು ಗೊತ್ತಿರಲಿ. ಹೀಗಾಗಿ ದೇಶದ ಉನ್ನತವಾಗಿರ್ತಕ್ಕಂಥ ಪ್ರಶಸ್ತಿ ಭಾರತ ರತ್ನ ಅಂತ ಕರಿತೀವಿ. ಸರ್ ಭಾರತ ರತ್ನ ಬರೀ 3 ಜನಕ್ಕೆ ಕೊಡಬೇಕಾಗಿತ್ತು. ಫಾರ್ ದ ಫಸ್ಟ್ ಟೈಮ್ ಈ ವರ್ಷ 5 ಜನರಿಗೆ ಕೊಟ್ಟರೆ ಇದು ಸಹ ಕೇಳತಕ್ಕಂಥ ಸಾಧ್ಯತೆ ಇರ್ತದೆ. ಮತ್ತು ಭಾರತ ರತ್ನ ಸಿಗೋ ಸರ್ ಪ್ರಮುಖವಾಗಿರ್ತಕ್ಕಂಥ ಪುರಸ್ಕೃತರಿಗೆ ಇವತ್ತು ದೇಶದಲ್ಲಿ ಪ್ರಮುಖವಾಗಿರ್ತಕ್ಕಂಥ ಹಲವಾರು ಸೌಲಭ್ಯಗಳನ್ನು ಇವತ್ತು ಭಾರತ ಸರ್ಕಾರ ನೀಡ್ತಾ ಹೋಗ್ತದೆ ಅಂತಕ್ಕಂಥದ್ದು ಸಹ ತಮ್ಗಳಿಗೆ ಗೊತ್ತಿರಲಿ. ಎಸ್, ಇದೇನಂತ ಕೇಳಿದಾಗ ಸರ್ 2024ರ ಭಾರತ ರತ್ನ ಪ್ರಶಸ್ತಿಗೆ ಸಂಬಂಧಿಸಿದಂಥ ಅಂಶ ಅಂತಕ್ಕಂಥದ್ದನ್ನ ತಿಳ್ಕೊತ ಬನ್ನಿ. ಎಸ್, ಹಾಗಾದರೆ ಮುಂದಿನ ಪ್ರಶ್ನೆ ಹೋಗೋಣ. ಎಸ್, ಇನ್ನು ನೆಕ್ಸ್ಟು ಸಂವಿಧಾನಕ್ಕೆ ಸಂಬಂಧಿಸಿದಂಥ ಪ್ರಶ್ನೆ ಬಂತು ನೋಡಿ. ಪ್ರಶ್ನೆ ಹೀಗಿದೆ: ಹೌ ಮೆನಿ ಟೈಮ್ಸ್ ಜಾಯಿಂಟ್ ಸೆಷನ್ ಹ್ಯಾಸ್ ಬಿನ್ ಕಾಲ್ಡ್ ಇನ್ ಇಂಡಿಯಾ? ಆಪ್ಷನ್ ಎ 1 ಟೈಮ್, ಆಪ್ಷನ್ ಬಿ 2 ಟೈಮ್, ಆಪ್ಷನ್ ಸಿ 3 ಟೈಮ್, ಆಪ್ಷನ್ ಡಿ 4 ಟೈಮ್. ಹೌದಾ ಸರ? ಭಾರತದಲ್ಲಿ ಇದುವರೆಗೂ ಎಷ್ಟು ಬಾರಿ ಜಂಟಿ ಅಧಿವೇಶನವನ್ನು ಕರೆಯಲಾಗಿದೆ? ಆಯ್ಕೆ 1 ಬಾರಿ, ಆಯ್ಕೆ ಬಿ 2 ಬಾರಿ, ಆಯ್ಕೆ ಸಿ 3 ಬಾರಿ, ಆಯ್ಕೆ ಡಿ 4 ಬಾರಿ. ಹಾಗಾದರೆ ಸರ್ ನೋಡ್ತಾ ಹೋಗೋಣ, ಬೇಗ ಬೇಗ ಕಾಮೆಂಟ್ ಮುಗ್ತಿಸ್ತಾ ಬನ್ನಿ. ಎಸ್, ಹಾಗಾದರೆ ನೋಡ್ತಾ ಹೋಗೋಣ. ಜಾಯಿಂಟ್ ಸೆಷನ್ ಸರ್ ಜಂಟಿ ಅಧಿವೇಶನ ಸಂವಿಧಾನದ ಎಷ್ಟನೇ ವಿಧಿ ಇದರ ಬಗ್ಗೆ ತಿಳಿಸುತ್ತದೆ? 1ನೇ ಪ್ರಶ್ನೆ, ಬೇಗ ಬೇಗ ಕಾಮೆಂಟ್ ಮುಗ್ತಿಸ್ತಾ ಬನ್ನಿ. ಸಂವಿಧಾನದ ಎಷ್ಟನೇ ವಿಧಿ ಇದರ ಬಗ್ಗೆ ತಿಳಿಸುತ್ತದೆ? ಹಾಗಾದರೆ ಸರ್ ಇದನ್ನು ಕರೆಯುವವರು ಯಾರು? ಜಂಟಿ ಅಧಿವೇಶನವನ್ನು ಕರೆಯುವವರು ಯಾರು? ಭಾಳ ಸತಿ ಕೇಳಿದ್ರೆ ಯಾರು ಕರೆಯುವವರು ಸರ್? ಹಾಗಾದ್ರೆ ಇದರ ಅಧ್ಯಕ್ಷತೆಯನ್ನು ಯಾರು ವಹಿಸ್ಕೊತಾರೆ ಅಂತ ಕೇಳ್ತಾನೆ? ಅಧ್ಯಕ್ಷತೆ ಯಾರು ವಹಿಸ್ಕೊತಾರೆ ಅಂತ ಕೇಳ್ತಾನೆ? ಎಸ್, ಹಾಗಾದರೆ ನೋಡ್ತಾ ಹೋಗೋಣ. ಜಂಟಿ ಅಧಿವೇಶನ ಸಂವಿಧಾನದ 108ನೇ ವಿಧಿ, ಆ್ಯಂಬುಲೆನ್ಸ್ ನಂಬರ್ ನೋಡಿ, ಸಂವಿಧಾನದ 108ನೇ ವಿಧಿ ಸರ್ ಇವತ್ತು ಪ್ರಮುಖವಾಗಿರ್ತಕ್ಕಂಥ ಜಂಟಿ ಅಧಿವೇಶನ
ಅಧಿವೇಶನವನ್ನು ಕರೀತಾರೆ ಅಂತಕ್ಕಂಥದ್ದು ಗೊತ್ತಿರಲಿ. ಜಂಟಿ ಅಧಿವೇಶನ ಅಂದರೆ ಏನು ಸರ್? ಲೋಕಸಭೆ ಮತ್ತು ರಾಜ್ಯಸಭೆಯನ್ನು ಎರಡು ಯಾವುದಾದ್ರು ಒಂದು ಮಸೂದೆ ಇತ್ಯರ್ಥಕ್ಕೆ ಬರಲಾರ್ದಾಗ ಇಬ್ಬರನ್ನು ಕರೆದುಬಿಟ್ಟು ಪಾಸ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಗೆ ಜಂಟಿ ಅಧಿವೇಶನ ಅಂತ ಕರಿತೀವಿ. ಇವತ್ತಿಗೂ ಭಾರತದಲ್ಲಿ ಎಷ್ಟು ಬಾರಿ ಕರೆದಿದ್ದಾರೆ ಸರ್ ಅಂತ ಕೇಳಿದಾಗ ನೋಡ್ತಾ ಹೋಗೋಣ ಅಂತ. ಹಾಗಾದ್ರೆ ಯಾರು ಕರೀತಾರೆ ಸರ್ ಅಂತ ಕೇಳಿದಾಗ ಇದನ್ನು ರಾಷ್ಟ್ರಪತಿಗಳು ಕರೀತಾರೆ. ರಾಷ್ಟ್ರಪತಿಗಳು ಕರೆಯೋ ಪವರ್ ಇದೆ. ಯಾರು ಅಧ್ಯಕ್ಷತೆ ವಹಿಸ್ಕೊತಾರೆ ಅಂತ ಹೇಳಿದ್ರೆ ಸ್ಪೀಕರ್ ಅವರು, ಲೋಕಸಭಾ ಸ್ಪೀಕರ್ ಅವರು ಇದರ ಒಂದು ಅಧ್ಯಕ್ಷತೆ ವಹಿಸ್ಕೊತಾರೆ. ಹಾಗಾದರೆ ಇರುವರೆಗೆ ಎಷ್ಟು ಬಾರಿ ಸರ್ ಕರೆದಾರ ಅಂತ ಕೇಳಿದ್ರೆ 3 ಬಾರಿ ಕರೆದಿದ್ದಾರೆ ಅಂತಕ್ಕಂಥದ್ದು ಗೊತ್ತಿರಲಿ. ಎಷ್ಟು ಬಾರಿ ಅಂತ ಕೇಳಿದಾಗ 3 ಬಾರಿ ಕರೆದಿದ್ದಾರೆ ಅಂತಕ್ಕಂಥ ಅಂಶ ಗೊತ್ತಿರಬೇಕಾಗ್ತದೆ. ಎಸ್. ಸೊ ಹಾಗಾದರೆ ಇಲ್ಲಿ ಅಂಶ ಅಂತಕ್ಕಂಥದ್ದು ನೋಡ್ತಾ ಬಂದಾಗ ಭಾರತದಲ್ಲಿ ಸರ್ 3 ಬಾರಿ ಕರೆದಿದ್ದಾರೆ. ಫಸ್ಟ್, ಸೆಕೆಂಡ್, ಥರ್ಡ್ ಅಂತಕ್ಕಂಥದ್ದು ಗೊತ್ತಿರಲಿ. ಫಸ್ಟ್ ಟೈಮ್ ಯಾವಾಗ ಸರ್ ಅಂತ ಕೇಳಿದಾಗ 1961. ಹೌದಾ ಸರ್? ಫಸ್ಟ್ ಟೈಮ್ 19 ಓಕೆ ಓಕೆ 1961ರಲ್ಲಿ ಮೊದಲ ಬಾರಿಗೆ ಇದನ್ನು ಕರಿತಾ ಹೋಗ್ತಾರೆ ಸರ್. ಎದಕ್ಕಂತ ಕೇಳಿದಾಗ ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ವರದಕ್ಷಿಣೆ ನಿಷೇಧ ಕಾಯ್ದೆ. ಹೌದಾ ಸರ್? ಪ್ರಮುಖವಾಗಿರ್ತಕ್ಕಂಥ ಈ ಪ್ರಮುಖವಾಗಿರ್ತಕ್ಕಂಥ ಡೌರಿ ಆ್ಯಕ್ಟ್ ಅಂತೇಳಿ ನಾವು ಕರಿತಾ ಹೋಗ್ತೀವಿ. ವರದಕ್ಷಿಣೆ ನಿಷೇಧ ಕಾಯ್ದೆ ಮೊದಲೇ ಬಾರಿ ಕರಿತಾರೆ. ಇನ್ನು 2ನೇ ಬಾರಿ ಕರಿತಾರೆ ಸರ್ 1978 ಬ್ಯಾಂಕ್ ರಿಫಾರ್ಮ್ಸ್ ಬ್ಯಾಂಕಿಂಗ್ ಸುಧಾರಣೆಗಾಗಿ 2ನೇ ಬಾರಿ ಕರಿತಾರೆ ಅಂತಕ್ಕಂಥದ್ದು ಗೊತ್ತಿರಲಿ. ಇನ್ನು 3ನೇ ಬಾರಿಗೆ ಸರ್ 2002ರಲ್ಲಿ ಪೋಟಾ ಆ್ಯಕ್ಟ್ ಪ್ರಿವೆನ್ಷನ್ ಆಫ್ ಟೆರರಿಸಮ್ ಆ್ಯಕ್ಟ್ ಸರ್. ಭಯೋತ್ಪಾದನೆ ಒಂದು ಪ್ರಮುಖವಾಗಿರ್ತಕ್ಕಂಥ ನಿಗ್ರಹ ಕಾಯ್ದೆ, ಭಯೋತ್ಪಾದನೆ ತಡೆಗಟ್ಟು ಕುರಿತು ಈ ಕಾಯ್ದೆಯನ್ನು ಬಗ್ಗೆ ಇರತಕ್ಕಂಥದಕ್ಕೋಸ್ಕರ 2007ರಲ್ಲಿ ಕರೀತಾರೆ. ಒಟ್ಟು ಭಾರತದಲ್ಲಿ ಎಷ್ಟು ಬಾರಿ ಕರೆದಿದ್ದಾರೆ ಅಂತ ಹೇಳಿದ್ರೆ 3 ಬಾರಿ ಇದುವರೆಗೂ ಕರೆದಿದ್ದಾರೆ ಅಂತಕ್ಕಂಥದ್ದು ಗೊತ್ತಿರಲಿ. ವರದಕ್ಷಿಣೆ ನಿಷೇಧ ಕಾಯ್ದೆ, ಬ್ಯಾಂಕಿಂಗ್ ಸುಧಾರಣೆ, ಪೋಟಾ ಕಾಯ್ದೆಗೋಸ್ಕರ ಭಾರತದಲ್ಲಿ 3 ಬಾರಿ ಜಂಟಿ ಅಧಿವೇಶನವನ್ನು ಕರೆಯಲಾಗಿದೆ ಅಂತಕ್ಕಂಥದ್ದು ಗೊತ್ತಿರಲಿ. ಆಸ್ಟ್ರೇಲಿಯಾ ದೇಶದ ಪ್ರಮುಖವಾಗಿರ್ತಕ್ಕಂಥ ಜಂಟಿ ಅಧಿವೇಶನ ಅಂತಕ್ಕಂಥದ್ದು ಗೊತ್ತಿರಬೇಕಾಗ್ತದೆ. ಎಸ್. ಇವತ್ತು ಭಾರತದಲ್ಲಿ 3 ಬಾರಿ ಜಂಟಿ ಅಧಿವೇಶನ ಕರೆದರು ಸರ್. ಭಾರತದಲ್ಲಿ 3 ಬಾರಿ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡ್ಯಾರ. ಎಷ್ಟು ಬಾರಿ ತುರ್ತು ಪರಿಸ್ಥಿತಿ ಘೋಷಣೆ ಮಾಡ್ಯಾರ? 3 ಬಾರಿ. 3 ಬಾರಿ ಯಾವಾಗ ಅಂತಕ್ಕಂಥದ್ದು ಗೊತ್ತಿರಲಿ. 3 ಬಾರಿ ಬಂದಾಗ ನೆನಪಿಡುವರಿಗೆ 3 ಬಾರಿ ಜಂಟಿ ಅಧಿವೇಶನ ಗೊತ್ತಾಯ್ತು. ಇನ್ನು 3 ಬಾರಿ ಏನಂತ ಕೇಳಿದಾಗ ಎಮರ್ಜೆನ್ಸಿ ಪವರ್, ತುರ್ತು ಪರಿಸ್ಥಿತಿ ಯಾವಾಗ 1962ರಲ್ಲಿ ಮೊದಲ ಬಾರಿ. ಯಾವಾಗ ಸರ್? ಇಂಡಿಯಾ ಮತ್ತು ಚೀನಾ ಯುದ್ಧ. ಹೌದಾ ಸರ್? ಇಂಡಿಯಾ ಮತ್ತು ಚೀನಾ ಯುದ್ಧ ಮೊದಲ ಬಾರಿ ಕರಿತೀವಿ 1962ರಲ್ಲಿ ಫಸ್ಟ್ ಟೈಮು ತುರ್ತು ಪರಿಸ್ಥಿತಿ. ಇನ್ನು 2ನೇ ಟೈಮು 1971ರಲ್ಲಿ ಭಾರತ ಮತ್ತು ಸರ ಪ್ರಮುಖವಾಗಿರ್ತಕ್ಕಂಥ ಪಾಕಿಸ್ತಾನ ಯುದ್ಧ, ಬಾಂಗ್ಲಾ ವಿಮೋಚನೆಗಾಗಿ 2ನೇ ಬಾರಿಗೆ ನಾವು ತುರ್ತು ಪರಿಸ್ಥಿತಿಯನ್ನು ಕರಿತೀವಿ. ಇನ್ನು 3ನೇ ಬಾರಿಗೆ ಇಂಟರ್ನಲ್ ಎಮರ್ಜೆನ್ಸಿ, ಆಂತರಿಕ ತುರ್ತು ಪರಿಸ್ಥಿತಿ ಅಂತ ಕರೀತಾರೆ. ಹೌದಾ ಸರ್? ಪ್ರಮುಖವಾಗಿರ್ತಕ್ಕಂಥ ಇಂದಿರಾ ಗಾಂಧಿ ಅವರ ಕಾಲಘಟ್ಟದಲ್ಲಿ ಇದಾಗ್ತದೆ. ಇವೆರಡು ದೇಶಕ್ಕೆ ಆಪತ್ತು ಇದ್ದಾಗ ಆಗಿದ್ರೆ ಇದು ಎಲ್ಲ ಒಂದು ಕಡೆ ವೈಯಕ್ತಿಕ ಆಗ್ತದೆ. ಇದಾದ ನಂತರ ಇಂದಿರಾ ಗಾಂಧಿ ಅವರ ಮೇಲೆ ದೊಡ್ಡ ಪರಿಣಾಮ ಬೀರ್ತದೆ. ಅದಾದ ನಂತರ ಸರ್ಕಾರ ಬೀಳ್ತದೆ. ಮತ್ತು ಸರ್ಕಾರದಲ್ಲಿ ದೊಡ್ಡ ಬದಲಾವಣೆಗಳಾದ ನಂತರ ಇವತ್ತು ತುರ್ತು ಪರಿಸ್ಥಿತಿ ಅತ್ಯಂತ ಚರ್ಚಿತವಾಗಿರ್ತಕ್ಕಂಥ ತುರ್ತು ಪರಿಸ್ಥಿತಿ ಯಾವುದಂದ್ರೆ 1975. ಹಾಗಾಗಿ 3 ಬಾರಿ ತುರ್ತು ಪರಿಸ್ಥಿತಿ 1962, 1971, 1975 3 ಬಾರಿ ತುರ್ತು ಪರಿಸ್ಥಿತಿ. ಇನ್ನು 3 ಬಾರಿ ಜಂಟಿ ಅಧಿವೇಶನ ಸರ್. ಮತ್ತೊಂದು 3 ಬಾರಿ ಏನು ವಿಷಯ ಅಂತ ಕೇಳಿದಾಗ ಸರ್ ಮತ್ತೊಂದು 3 ಬಾರಿ ನೆನಪಿಟ್ಕೊರಿ. ಇಲ್ಲಿ ನೋಟ್ ಬ್ಯಾನ್ ಭಾರತದಲ್ಲಿ ಹೌ ಮೆನಿ ಟೈಮ್ ಡಿಮಾನಿಟೈಸೇಷನ್ ಅಂತ ಕೇಳ್ತಾನೆ. 3 ಬಾರಿ ನೋಟ್ ಬ್ಯಾನ್. ಯಾವಾಗ ನೋಡೋಣ ಕಮೆಂಟ್ ಮುಗಿಸ್ತಾ ಬನ್ನಿ. ಭಾರತದಲ್ಲಿ 3 ಬಾರಿ ನೋಟ್ ಬ್ಯಾನ್ ಮಾಡ್ತಾರೆ. ಯಾವಾಗ ಸರ್ ಅಂತ ಕೇಳಿದಾಗ 1946ರಲ್ಲಿ ಮೊದಲ ಬಾರಿಗೆ ನೋಟ್ ಬ್ಯಾನ್ ಸರ್ ಸಿ ಡಿ ದೇಶಮುಖ್ ಅವರ ನೇತೃತ್ವದಲ್ಲಿ. 1978ರಲ್ಲಿ 2ನೇ ಬಾರಿಗೆ ನೋಟ್ ಬ್ಯಾನ್ ಮೊರಾರ್ಜಿ ದೇಸಾಯಿ ಅವರ ನೇತೃತ್ವದಲ್ಲಿ. ಇನ್ನು 3ನೇ ಬಾರಿಗೆ ನೋಟ್ ಬ್ಯಾನ್ 2016ರಲ್ಲಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ 3ನೇ ಬಾರಿ ನೋಟ್ ಬ್ಯಾನ್ ಆಗ್ತದೆ. ಯಾವುದ್ಯಾವುದು 1000 ಮತ್ತು 500 ನೋಟ್ ಬ್ಯಾನ್ ಆಗ್ತದೆ ಅಂತಕ್ಕಂಥದ್ದು ಗೊತ್ತಿರಲಿ. ಭಾರತದಲ್ಲಿ ಅತಿ ದೊಡ್ಡ ನೋಟ್ ಬ್ಯಾನ್ ಆಗಿದ್ದು ಯಾವಾಗ ಅಂತ ಕೇಳಿದಾಗ 10,000 ನೋಟ್ ಇತ್ತು ಮೊದಲು ಸರ್. ಇದು ಬ್ಯಾನ್ ಆಗಿದ್ದು 1978ರಾಗ ಸರ್ ಮೊರಾರ್ಜಿ ಅವರು ದೇಸಾಯಿ ಕಾಲದಲ್ಲಿ ಅಂತಕ್ಕಂಥದ್ದು ಗೊತ್ತಿರಲಿ. ಎಸ್. ಹಾಗಾದರೆ ಈ ದೇಶದಲ್ಲಿ 3 ಬಾರಿ ಜಂಟಿ ಅಧಿವೇಶನ, 3 ಬಾರಿ ತುರ್ತು ಪರಿಸ್ಥಿತಿ, 3 ಬಾರಿ ನೋಟ್ ಬ್ಯಾನ್. ಹೆಂಗಿದೆ ನೋಡಿ 3x3x3 ನೆನಪಿಟ್ಟವರು. ಯಾವುದಾದ್ರೂ ಈ ಹಿಂದೆ ಹಲವಾರು ಪ್ರಶ್ನೆಗಳು ಈ ಎಕ್ಸಾಮ್ನಲ್ಲಿ ಕೇಳಿದಾನ ಆತ್ಮಸ್ಪರ್ಧಿಗಳೇ. ಎಸ್. ಹಾಗಾಗಿ ಸರ್ ನೋಟ್ ಮಾಡ್ಕೊತ ಬರ್ತೀರಿ ಅಂತ ಹೇಳ್ತಾ ನೇರವಾಗಿ ಸರ್ ಮತ್ತೆ ಈ ಮುಂದಿನ ಪ್ರಶ್ನೆಗೆ ಹೋಗೋಣ. ಎಸ್. ಮುಂದಿನ ಪ್ರಶ್ನೆ ಹೀಗಿದೆ. ಈ ಕೆಳಗಿನವುಗಳಲ್ಲಿ ಯಾವುದು ಸಂವಿಧಾನಾತ್ಮಕ ಸಂಸ್ಥೆ ಅಲ್ಲ? ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಕಾನ್ಸ್ಟಿಟ್ಯೂಷನಲ್ ಬಾಡಿ? ಆಪ್ಷನ್ ಎ ಫೈನಾನ್ಸ್ ಕಮಿಷನ್, ಆಪ್ಷನ್ ಬಿ UPSC, ಆಪ್ಷನ್ ಸಿ CAG, ಆಪ್ಷನ್ ಡಿ ನೀತಿ ಕಮಿಷನ್. ಹೌದಾ? ಈ ಕೆಳಗಿನವುಗಳಲ್ಲಿ ಯಾವುದು ಸರ್ ಸಂವಿಧಾನಾತ್ಮಕ ಸಂಸ್ಥೆ ಅಲ್ಲ ಅಂತ ಪ್ರಶ್ನೆ ಇದೆ. ಆಯ್ಕೆ ಎ ಹಣಕಾಸು ಆಯೋಗ, ಆಯ್ಕೆ ಬಿ UPSC, ಆಯ್ಕೆ ಸಿ CAG, ಆಯ್ಕೆ ಡಿ ನೀತಿ ಆಯೋಗ. ಹೌದಾ? ಸೊ ಹಾಗಾದರೆ ಬೇಗ ಕಮೆಂಟ್ ಮಾಡಿ ತಿಳಿಸ್ತಾ ಬನ್ನಿ. ಎಸ್. ಸೊ ಹಾಗಾದರೆ ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ಅಂಶ ಗೊತ್ತಿರಬೇಕಾಗ್ತದೆ.
ಹೌದಾ? ಸೊ ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗ್ತದೆ ಸರ್ ಅಂತ ಕೇಳಿದಾಗ ಆಪ್ಷನ್ ಡಿ ನೀತಿ ಆಯೋಗ ಆಗಲ್ಲ. ಯಾಕೆ ಸರ್? ಯಾಕಂತ ಕೇಳಿದಾಗ ಮೂರು ಸಂಸ್ಥೆಗಳು ಸರ್ ಕಾನ್ಸ್ಟಿಟ್ಯೂಷನಲ್ ಬಾಡಿಗೂ ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡಿಗೂ ಏನು ವ್ಯತ್ಯಾಸ, ಸಂವಿಧಾನಾತ್ಮಕ ಸಂಸ್ಥೆಗೂ ಸಂವಿಧಾನೇತರ ಸಂಸ್ಥೆಗೂ ಏನು ವ್ಯತ್ಯಾಸ ಅಂತ ಹೇಳಿದ್ರೆ ಸರ್ ಯಾವ ವಿಧಿಯಿಂದ ಸ್ಥಾಪನೆ ಆಗಿರ್ತಾವೋ ಅವೆಲ್ಲ ಕಾನ್ಸ್ಟಿಟ್ಯೂಷನಲ್ ಬಾಡಿ ಸರ್, ಯಾವ ವಿಧಿಯಿಂದ ಸ್ಥಾಪನೆ ಆಗಿರ್ತಾವಲ್ಲ ಅವೆಲ್ಲ ಸಂವಿಧಾನಾತ್ಮಕ ಸಂಸ್ಥೆ, ಯಾವ ವಿಧಿಯಿಂದ ಸ್ಥಾಪನೆ ಆಗಿದಿರಲ್ಲ ಅವೆಲ್ಲ ಸಂವಿಧಾನೇತರ ಅಂದರೆ ಸರ್ ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತ ಕರಿತೀವಿ. ಇಲ್ಲಿ ಸರ್ ಫೈನಾನ್ಸ್ ಕಮಿಷನ್ ಎಷ್ಟನೇ ವಿಧಿ ಅಂತ ಕೇಳಿದಾಗ ಆರ್ಟಿಕಲ್ 280 280ನೇ ವಿಧಿ ಹಣಕಾಸು ಆಯೋಗಕ್ಕೆ ಸಂಬಂಧಿಸಿದೆ. ಸರ್ UPSC ಅಂತಕ್ಕಂಥದ್ದು ನೋಡ್ತಾ ಹೋಗ್ತೀವಿ, ಸಂವಿಧಾನದ 14ನೇ ಭಾಗದಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಇವತ್ತು UPSC ಬಗ್ಗೆ ಹೌದಾ ಪ್ರಮುಖವಾಗಿರ್ತಕ್ಕಂಥ ಇವತ್ತು ಸರ್ ನಾವು 300 ಪ್ರಮುಖವಾಗಿರ್ತಕ್ಕಂಥ 14ನೇ ವಿಧಿ ಹಲವಾರು ವಿಧಿಗಳನ್ನು ಇವತ್ತು ನೋಡ್ತಾ ಹೋಗ್ತೀವಿ. ಎಸ್, ಇನ್ನು CAG ಬಂದಾಗ ಆರ್ಟಿಕಲ್ 148 ಬಗ್ಗೆ ನೋಡ್ತಾ ಹೋಗ್ತೀವಿ, 148 ಆರ್ಟಿಕಲ್ ನೋಡ್ತಾ ಹೋಗ್ತೀವಿ. ಬಟ್ ನೀತಿ ಆಯೋಗಕ್ಕೆ ಸರ್ ಯಾವುದೇ ರೀತಿ ವಿಧಿಗಳಿಲ್ಲ, ಅದಕ್ಕೋಸ್ಕರ ಇದು ಸಂವಿಧಾನಾತ್ಮಕ ಸಂಸ್ಥೆ ಅಲ್ಲ. ಯಾವ ವಿಧಿಗಳಿಂದ ಸ್ಥಾಪನೆ ಆಗಿರ್ತಾವಲ್ಲ ಅವೆಲ್ಲ ಸಂವಿಧಾನ ಸಂಸ್ಥೆಗಳು, ಯಾವ ವಿಧಿಯೇತರ ಅಂತ ಹೇಳಿದ್ರೆ ಕಾಯ್ದೆಯಿಂದ ಸ್ಥಾಪನೆ ಆಗಿರ್ತಾವಲ್ಲ ಅವೆಲ್ಲ ಸಂವಿಧಾನೇತರ ಸಂಸ್ಥೆಗಳು ಅಂತಕ್ಕಂಥದ್ದನ್ನ ನೋಟ್ ಮಾಡ್ಕೊತ ಬನ್ನಿ. ಯಾವ್ದಾದ್ರು ಕೇಳ್ಬೋದು. ಸ್ವಲ್ಪ ಫೈನಾನ್ಸ್ ಕಮಿಷನ್ ಬಗ್ಗೆ ನೋಡೋದಾದ್ರೆ ಇವತ್ತು ದೇಶದಲ್ಲಿ 15ನೇ ಹಣಕಾಸು ಆಯೋಗ ಐತಿ, ಅದರ ಅಧ್ಯಕ್ಷರು NK ಸಿಂಗ್ ಅಂತ ಗೊತ್ತಿರಲಿ. ಇನ್ನು ದೇಶದಲ್ಲಿ UPSC ಅಂತ ನೋಡ್ತಾ ಬಂದಾಗ ದೇಶದ ಸಾರ್ವಜನಿಕ ಅಧಿಕಾರಿಗಳನ್ನು ನೇಮಕ ಮಾಡ್ತಕ್ಕಂಥ ಸಂಸ್ಥೆ UPSC. ಪ್ರಸ್ತುತ ಮುಖ್ಯಸ್ಥರು ಯಾರು ಅಂತ ಹೇಳಿದ್ರೆ ಪ್ರೀತಿ ಸುಧಾನ್ ಅವರು ಅಂತಕ್ಕಂಥದ್ದು ಗೊತ್ತಿರಲಿ. ಪ್ರೀತಿ ಸುಧಾನ್ ಅವರು ಇದ್ರ ಚೇರ್ಮನ್ ಇದ್ದಾರೆ. ಇನ್ನು CAG ಸರ್ ಕಂಪ್ಟ್ರೋಲರ್ ಅಡಿಟರ್ ಜನರಲ್ ಆಫ್ ಇಂಡಿಯಾ, ಭಾರತದ ಮಹಾಲೆಕ್ಕ ಪರಿಶೋಧಕರು ಅಂತಕ್ಕಂಥದ್ದು ಕರಿತಾ ಹೋಗ್ತೀವಿ, ಪ್ರಮುಖವಾಗಿರ್ತಕ್ಕಂಥ. ಸೊ ಇದರ ಪ್ರಸ್ತುತ ಮುಖ್ಯಸ್ಥರು ಯಾರಾದ್ರು ಸರ್ CAG ಅಂತಕ್ಕಂಥದ್ದು ನೋಡ್ತಾ ಬಂದಾಗ ಗಿರೀಶ್ ಚಂದ್ರ ಮುರ್ಮು ಅವರು ಅದನ್ನು ಗೊತ್ತಿರಲಿ. ಈಗ ಆಲ್ರೆಡಿ ನೀತಿ ಆಯೋಗ ಬಗ್ಗೆ ಚರ್ಚೆ ಮಾಡಿದ್ದೀನಿ. ಆಗ ಯಾವ ಇಲ್ಲಿ ವಿಧಿಯಿಂದ ಸ್ಥಾಪನೆ ಆಗಿದಾವ, ಯಾವ ವಿಧಿಯೇತರ ಸ್ಥಾಪನೆ ಆಗಿದಾವ ಅಂತಕ್ಕಂಥದ್ದು ತಮ್ಮಗಳಿಗೆ ಪಟ್ಟಿಯನ್ನು ಮಾಡ್ತಾ ಬನ್ನಿ. ಎಸ್ ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇವುಗಳನ್ನು ಸಹ ತಾವು ಗೊತ್ತಿರಬೇಕಾಗ್ತದೆ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇದಾಗಿರ್ತದೆ ಅಂತಕ್ಕಂಥದ್ದು ಗೊತ್ತಿರಲಿ. ಎಸ್, ಇವತ್ತಿನ ಕೊನೆಯ ಪ್ರಶ್ನೆ, ಟಾಪ್ ಪ್ರಶ್ನೆ ಹೀಗಿದೆ. ಎಸ್, ವಿಚ್ ಇಸ್ ದ ಟಾಲೆಸ್ಟ್ ಡ್ಯಾಮ್ ಇನ್ ಇಂಡಿಯಾ? ಆಪ್ಷನ್ ಎ ತೆಹರಿ, ಆಪ್ಷನ್ ಬಿ ಹಿರಾಕುಡ್, ಆಪ್ಷನ್ ಸಿ KRS, ಆಪ್ಷನ್ ಡಿ ದಾಮೋದರ್. ಭಾರತದ ಅತಿ ಎತ್ತರದ ಅಣೆಕಟ್ಟು ಯಾವುದು? ಆಪ್ಷನ್ ಎ ತೆಹರಿ, ಆಪ್ಷನ್ ಬಿ ಹಿರಾಕುಡ್, ಆಪ್ಷನ್ ಸಿ KRS, ಆಪ್ಷನ್ ಡಿ ದಾಮೋದರ್. ಎಸ್, ಹಾಗಾದರೆ ಭಾರತದಲ್ಲಿ ಅತಿ ಎತ್ತರದ ಅಣೆಕಟ್ಟು ಯಾವುದು? ಭಾರತದ ಅತಿ ಉದ್ದವಾದ ಅಣೆಕಟ್ಟು ಯಾವುದು? ಭಾರತದ ಇವತ್ತು ಅತಿ ಕೃತಕ ಸಾಗರ ಅಣೆಕಟ್ಟು ಯಾವುದು? ಹೀಗೆ ಹಲವಾರು ಅಣೆಕಟ್ಟು ಮೇಲೆ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾನೆ, ನೋಡೋಣ, ಕಾಮೆಂಟ್ ಮೂಲಕ ತಿಳಿಸ್ತಾ ಬನ್ನಿ. ಎಸ್, ಸೊ ಯಾವುದಾಗ್ತದೆ ಸರ್ ಈ ಪ್ರಶ್ನೆಗೆ ಅಂತ ಕೇಳಿದಾಗ ಎಸ್ ಸರಿಯಾದ ಉತ್ತರ ಆತ್ಮ ಸ್ವಾರಥಿಗಳೇ ನೆನಪಿಟ್ಟುಕೋರಿ. ಎಸ್, ಪ್ರಮುಖವಾಗಿರ್ತಕ್ಕಂಥ ಸರಿಯಾದ ಉತ್ತರ ತೆಹರಿ ಡ್ಯಾಮ್. ಹೌದಾ? ತೆಹರಿ ಡ್ಯಾಮ್ ಅಂತಕ್ಕಂಥದ್ದು ಗೊತ್ತಿರಬೇಕಾಗ್ತದೆ. ಎಸ್, ಸೊ ಭಾರತದ ಅತಿ ಎತ್ತರದ ಅಂತ ಕೇಳಿದಾಗ 260 ಮೀಟರನ್ನು ನಾವು ನೋಡ್ತಾ ಹೋಗ್ತೀವಿ. ಅತಿ ಎತ್ತರದ ಅಣೆಕಟ್ಟು ಆಗ್ತದೆ, 260 ಪಾಯಿಂಟ್ ಇದೆ. ಬಟ್ ಅದಕ್ಕೋಸ್ಕರ ಅತಿ ಎತ್ತರದ ಅಣೆಕಟ್ಟು. ಹಾಗಾದರೆ ಯಾವ ನದಿಗೆ ನಿರ್ಮಿಸಲಾಗಿದೆ ಸರ್ ಅಂತ ಕೇಳ್ತಾನೆ, ನೋಡೋಣ, ಕಾಮೆಂಟ್ ಮೂಲಕ ತಿಳಿಸ್ತಾ ಬನ್ನಿ. ಹಾಗಾದರೆ ಯಾವ ರಾಜ್ಯದಲ್ಲಿ ಇದು ಕಂಡು ಬರ್ತದೆ? ಕಾಮೆಂಟ್ ಮೂಲಕ ತಿಳಿಸ್ತಾ ಬನ್ನಿ. ಹಿರಾಕುಡ್ ಏನು ಸರ್ ಅಂತ ಕೇಳಿದಾಗ ಭಾರತದ ಅತಿ ಉದ್ದವಾದ ಅತಿ ಉದ್ದವಾದ ಸರ್ ಪ್ರಮುಖವಾಗಿರ್ತಕ್ಕಂಥ ಅಣೆಕಟ್ಟು ಯಾವುದು ಅಂತ ಕೇಳಿದಾಗ ಹಿರಾಕುಡ್. ಇದು ಯಾವ ನದಿಗೆ ಸರ್ ಅಂತ ಕೇಳಿದಾಗ ಮಹಾನದಿಗೆ ನಿರ್ಮಿಸಲಾಗಿದೆ ಅಂತಕ್ಕಂಥದ್ದು ಗೊತ್ತಿರಲಿ. ಹಾಗಾದರೆ ಯಾವ ರಾಜ್ಯ ಸರ್ ಅಂತ ಕೇಳಿದಾಗ ಒಡಿಸ್ಸಾ ರಾಜ್ಯ ಅಂತಕ್ಕಂಥದ್ದು ಗೊತ್ತಿರಲಿ. ಎಸ್, ಹಾಗಾದರೆ ಹಿರಾಕುಡ್ ಅತಿ ಉದ್ದವಾದ ಇದ್ರೆ ಅತಿ ಎತ್ತರದ ಯಾವುದು ಅಂತ ಕೇಳಿದ್ರೆ ತೆಹರಿ ಅಂತಕ್ಕಂಥದ್ದು ಗೊತ್ತಿರಬೇಕಾಗ್ತದೆ. ಎಸ್, ಹಾಗಾದರೆ ತೆಹರಿ ಅಣೆಕಟ್ಟು ಯಾವ ನದಿ ಸರ್ ಅಂತ ಕೇಳಿದಾಗ ಭಾಗೀರಥಿ ನದಿಗೆ ನಿರ್ಮಿಸಲಾಗಿದೆ ಗೊತ್ತಿರಲಿ. ಸರ್ ಯಾವ ರಾಜ್ಯ ಅಂತ ಕೇಳಿದಾಗ ಉತ್ತರಾಖಂಡ್ ರಾಜ್ಯ ಅಂತಕ್ಕಂಥದ್ದು ಗೊತ್ತಿರಲಿ. ಉತ್ತರಾಖಂಡ್ ರಾಜ್ಯದಲ್ಲಿ ನಿರ್ಮಿಸಲಾಗಿದೆ ಭಾಗೀರಥಿ ನದಿಗೆ. ಸೊ ಈ ಒಂದು ಅಣೆಕಟ್ಟನ್ನು ನಿರ್ಮಿಸಲಾಗಿದೆ ಅಂತಕ್ಕಂಥದ್ದು ಗೊತ್ತಿರಬೇಕಾಗ್ತದೆ. ಎಸ್, ಹಾಗಾದರೆ ಇವತ್ತು ಸರ್ ಪ್ರಮುಖವಾಗಿರ್ತಕ್ಕಂಥ ಅತಿ ಎತ್ತರದು ಅಂತ ಕೇಳಿದಾಗ ತೆಹರಿಗೆ ಹಾಕ್ರಿ, ಅತಿ ಉದ್ದವಾದ ಕೇಳಿದಾಗ ಹಿರಾಕುಡ್ ಅಣೆಕಟ್ಟು ಹಾಕ್ರಿ. ಇನ್ನು ಭಾರತದ ಕೃತಕ ಅತಿ ದೊಡ್ಡದು ಯಾವುದು ಅಂತ ಕೇಳಿದಾಗ ನಾಗಾರ್ಜುನ ಸಾಗರ, ಆಂಧ್ರ ಪ್ರದೇಶದ ಸರ್ ಪ್ರಮುಖವಾಗಿರ್ತಕ್ಕಂಥ ನಾಗಾರ್ಜುನ ಸಾಗರ ಅಣೆಕಟ್ಟು ಸಹ ತಮ್ಮಗಳಿಗೆ ಗೊತ್ತಿರಬೇಕಾಗ್ತದೆ. ಎಸ್, ಇದು ಕೃತಕ ಅಂತಕ್ಕಂಥದ್ದು ಗೊತ್ತಿರಲಿ. ಇನ್ನು ಕರ್ನಾಟಕದ ಟಾಪ್ ಅಣೆಕಟ್ಟು ಯಾವುದು ಅಂತ ಕೇಳಿದಾಗ ಸರ್ KRS ಅಣೆಕಟ್ಟನ್ನು ನಿರ್ಮಿಸಲಾಗಿದೆ. ಯಾವ ನದಿಗೆ ಅಂತ ಕೇಳಿದಾಗ ಕಾವೇರಿ ನದಿಗೆ ಅಂತಕ್ಕಂಥದ್ದು ಗೊತ್ತಿರಲಿ. ಎಸ್, ಇನ್ನು ಉತ್ತರ ಕರ್ನಾಟಕದ ಅತಿ ದೊಡ್ಡ ಅಣೆಕಟ್ಟು ನೋಡ್ತಾ ಬಂದಾಗ ಇವತ್ತು ಪ್ರಮುಖವಾಗಿರ್ತಕ್ಕಂಥ ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಅಣೆಕಟ್ಟು ನೋಡ್ತೀವಿ ವಿಜಯಪುರ ಜಿಲ್ಲೆ ಒಳಗೆ. ಅದೇ ರೀತಿಯಾಗಿ ಇವತ್ತು ನಾರಾಯಣಪುರ ಅಣೆಕಟ್ಟನ್ನು ಪ್ರಮುಖವಾಗಿರ್ತಕ್ಕಂಥ ಈ ಒಂದು ಕೃಷ್ಣಾ ನದಿಗೆ ನಿರ್ಮಿಸಲಾಗಿದೆ ಬಸವಸಾಗರ ಅಂತೇಳಿ. ಇನ್ನು ತುಂಗಭದ್ರಾ ಅಣೆಕಟ್ಟನ್ನು ಅದೇ ರೀತಿಯಾಗಿ ಪ್ರಮುಖವಾಗಿರ್ತಕ್ಕಂಥ ಪಂಪಸಾಗರ ಅಣೆಕಟ್ಟು ಅಂತ ಕರಿತಾ ಹೋಗ್ತೀವಿ, ತುಂಗಭದ್ರಾ ನದಿಗೆ ನಿರ್ಮಿಸಲಾಗಿದೆ. ಹೌದಾ? ಹೀಗೆ ಸರ್ ಪ್ರಮುಖವಾಗಿರ್ತಕ್ಕಂಥ ಅಣೆಕಟ್ಟುಗಳ ಮೇಲೆ 1, 2ರಿಂದ 3 ಪ್ರಶ್ನೆಗಳು ಆತ್ಮಸ್ಪರ್ಧಿಗಳು ಕೇಳ್ತಾ ಹೋಗ್ತಾನೆ. ಹೌದಾ? ಸೊ ಅದೇ ರೀತಿಯಾಗಿ ಇಲ್ಲಿ ಡ್ರಿಪ್ ಅಂತ ಬರ್ತದೆ, ಡ್ಯಾಮ್ ಸರ್ ರೀಕನ್ಸ್ಟ್ರಕ್ಷನ್ ಇಂಪ್ರೂವ್ಮೆಂಟ್ ಪ್ರಾಜೆಕ್ಟ್ ಅಂತಕ್ಕಂಥದ್ದು ಇದೆ. ಹೌದಾ? ಸೊ ಅದೇ ರೀತಿಯಾಗಿ ಇವತ್ತು ಪ್ರಮುಖವಾಗಿರ್ತಕ್ಕಂಥ ಡ್ಯಾಮ್ಗಳಿಗೆ ಸಂಬಂಧಿಸಿದಂಥ ಹೆಸರುಗಳನ್ನು ಇವತ್ತು ನೀಡ್ತಾ ಹೋಗ್ತಾನೆ. ಹೌದಾ? ಸೊ ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ಸರ್ದಾರ್
ಸರ್ದಾರ್ ಸರೋವರ ಅಣೆಕಟ್ಟು ಎಲ್ಲಿದೆ ಅಂತ ಕೇಳ್ತಾನೆ. ಗುಜರಾತ್ ರಾಜ್ಯದ ನರ್ಮದಾ ನದಿಗೆ ಕಟ್ಟಲಾಗಿದೆ. ಆ ಒಂದು ಸರೋವರ ಅಣೆಕಟ್ಟಿನಲ್ಲಿ ಪ್ರಮುಖವಾಗಿರ್ತಕ್ಕಂಥ ಇವತ್ತು ಸರ್ದಾರ್ ವಲ್ಲಭಾಯ್ ಪಟೇಲ್ ಮೂರ್ತಿಯನ್ನು ತಾವು ಗಮನಿಸ್ತಾ ಹೋಗ್ತೀರಿ. ಹೌದಾ? ಸೊ ಈ ರೀತಿ ಕರ್ನಾಟಕದಲ್ಲಿ ಇವತ್ತು ಪಂಪಸಾಗರ ಅಂತೇಳಿ ಕರಿತಾ ಹೋಗ್ತೀವಿ. ಅದೇ ರೀತಿಯಾಗಿ ಇವತ್ತು ಪ್ರಮುಖವಾಗಿರ್ತಕ್ಕಂಥ ಬಸವಸಾಗರ ಅಂತೇಳಿ ರಾಣಪುರ ಅಣೆಕಟ್ಟನ್ನು ಕರಿತಾ ಹೋಗ್ತೀವಿ. ಇನ್ನು ಸರ್ ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಅಣೆಕಟ್ಟು, ಹೌದಾ, ಪ್ರಮುಖವಾಗಿರ್ತಕ್ಕಂಥ ಆಲಿಮೆಟ್ ಅಣೆಕಟ್ಟು ಕೃಷ್ಣಾ ನದಿಗೆ ಇವತ್ತು ನಿರ್ಮಿಸಲಾಗಿದೆ ಅಂತಕ್ಕಂಥದ್ದು ಗೊತ್ತಿರಲಿ. ಹೀಗಾಗಿ ಅಣೆಕಟ್ಟುಗಳ ಮೇಲೆ ಯಾವುದಾದ್ರು ಒಂದು ಪ್ರಶ್ನೆಯನ್ನು ಕೇಳ್ತಕ್ಕಂಥ ಸಾಧ್ಯತೆ ಇರ್ತದೆ. ಎಸ್ ಆತ್ಮೀಯ ಸ್ಪರ್ಧಾರ್ಥಿಗಳ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಹೋಗೋಣ. ಮತ್ತೆ ಮುಂದಿನ ತರಗತಿಯಲ್ಲಿ ಇನ್ನೂ ಹಲವಾರು ಪ್ರಶ್ನೆಗಳನ್ನು ನಿಮ್ಮೊಂದಿಗೆ ತೊಗೊಂಬಂತ ಹೋಗ್ತೀನಿ. ಈಗ ಆಲ್ರೆಡಿ ಸರ್ ಇದು ಸರಣಿ 3ನೇ ವಿಡಿಯೋ ಆಗಿರ್ತದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ನಿಮ್ಮ ಸ್ನೇಹಿತರು ಸಹ ಹೆಚ್ಚೆಚ್ಚು ತಿಳಿಸ್ತಾ ಹೋಗ್ರಿ. ಇನ್ನೂ ಹಲವಾರು ಸರಣಿಗಳ ಸರಣಿಯ ವಿಡಿಯೋ ಈ ವಿಡಿಯೋ ಆಗಿರ್ತದೆ. ಎಲ್ಲ ಸಂಪೂರ್ಣ ಡೀಟೇಲ್ ಆಗಿ ಕೊಡಬೇಕಂತೇಳಿ ಪ್ರಶ್ನೆಗಳನ್ನು ಚರ್ಚೆಯನ್ನು ಮಾಡ್ತಾ ಹೋಗ್ತದೆ. ಎಲ್ಲ ಪ್ರಶ್ನೆಗಳನ್ನು ನೋಟ್ಸನ್ನು ಮಾಡ್ಕೊತ ಬನ್ನಿ. ಯಾರಾದರೂ ಇವತ್ತು ನೋಡ್ತಾ ಇದ್ರೆ ನಿಮ್ಮ ಸ್ನೇಹಿತರು ಸಹ ಹೆಚ್ಚೆಚ್ಚು ತಿಳಿಸ್ತಾ ಹೋಗಿ. ಕೇಂದ್ರ ಸರ್ಕಾರದ ಹುದ್ದೆಗಳಿಗಾಗಿ ಈ ಒಂದು ವಿಡಿಯೋವನ್ನು ಪರ್ಟಿಕ್ಯುಲರ್ಲಿ ಮಾಡಲಾಗಿದೆ ಸಿಲೆಬಸ್ ಪ್ರಕಾರ. ಈ ಒಂದು ವಿಡಿಯೋವನ್ನು ಯೂಸ್ ಮಾಡ್ಕೊರಿ. ಮುಂಬರ್ತಕ್ಕಂಥ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನೀವು ಕ್ರ್ಯಾಕ್ ಮಾಡ್ಕೊಳ್ಳೋಕ್ಕೆ ಅನುಕೂಲ ಆಗ್ತದೆ. ಇವತ್ತಿನ ಕಾಮೆಂಟ್ ಪ್ರಶ್ನೆ ಏನಪ್ಪ ಅಂತ ಕೇಳಿದಾಗ, ಎಸ್ ಸರ್ ಪ್ರಮುಖವಾಗಿರ್ತಕ್ಕಂಥ ಸಂವಿಧಾನದ 106ನೇ ತಿದ್ದುಪಡಿ, ಸಂವಿಧಾನದ 106ನೇ ತಿದ್ದುಪಡಿ ಯಾವುದಕ್ಕೆ ಸಂಬಂಧಿಸಿದೆ ಅಂತಕ್ಕಂಥದ್ದನ್ನ ಸರ್ ತರಗತಿ ಮುಗಿದ ನಂತರ ಕಾಮೆಂಟ್ ಮೂಲಕ ತಿಳಿಸ್ತಾ ಬನ್ನಿ. ಎಸ್ ನಾವು ಮಂಡೇ ದಿನ ಎಲ್ಲ ಕಾಮೆಂಟ್ನಲ್ಲಿ ಉತ್ತರಿಸಿದ ವಿದ್ಯಾರ್ಥಿಗಳ ಹೆಸರನ್ನು ಮೆನ್ಷನ್ ಮಾಡಿ ಮಂಡೇ ತರಗತಿಯಲ್ಲಿ ನೀಡ್ತಾ ಬರ್ತಾ ಹೋಗ್ತೀನಿ. ಎಸ್ ಈ ಒಂದು ವಿಡಿಯೋವನ್ನು ಸೊ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಅಂತೇಳಿ ಮತ್ತೆ ನಿಮ್ಮೊಂದಿಗೆ ಸಿಗ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಜವಾನ್, ಜೈ ಕಿಸಾನ್. ಧನ್ಯವಾದಗಳು.